ವಿದ್ಯಾರ್ಥಿಗಳೇ, ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ ರಿವಿಷನ್ ವಿಡಿಯೋ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಚಾಪ್ಟರ್ ಸಂಬಂಧಪಟ್ಟ ಹಾಗೆ 3 ಮಾರ್ಕ್ ಕ್ವೆಶ್ಚನ್ನ ನಾವು ಡಿಸ್ಕಸ್ ಮಾಡೋಣ. ಪಾರ್ಟ್ ಸಿ ನಲ್ಲಿ ಕೇಳುವಂತಹ 3 ಮಾರ್ಕ್ ಕ್ವೆಶ್ಚನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾರ್ಚ್ 2014 ಇಂದ ಸೆಪ್ಟೆಂಬರ್ 2020 ತನಕ, ಜೊತೆಗೆ ಮಾಡಲ್ ಕ್ವೆಶ್ಚನ್ ಪೇಪರ್ ಏನು ರಿಡ್ಯೂಸ್ಡ್ ಸಿಲೆಬಸ್ಗೆ ಮಾಡಲ್ ಕ್ವೆಶ್ಚನ್ ಪೇಪರ್ ಬಿಟ್ಟಿದ್ದಾರೋ ಆ ಕ್ವೆಶ್ಚನ್ಸನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಇದು ನನ್ನ 3ನೇ ವಿಡಿಯೋ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಚಾಪ್ಟರ್ ಸಂಬಂಧಪಟ್ಟ ಹಾಗೆ. ಬೆಸ್ಟ್ ಪ್ರಾಕ್ಟೀಸಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. 200 ಪೇಜಸ್ ಲಾಂಗ್ ರೂಲ್ಡ್ ನೋಟ್ ಬುಕ್ಕು ನೀವು ಇಟ್ಟು ಇದರಲ್ಲಿ ಸಾಲ್ವ್ ಮಾಡ್ತಾ ಹೋದರೆ ಇಟ್ ಬಿ ಗುಡ್. ಆ್ಯಂಡ್ 240 ಪಿಕ್ಸೆಲ್ ಮೇಲೆ ಕ್ವಾಲಿಟಿ ವ್ಯೂ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಫ್ರೆಂಡ್ಸು ಮತ್ತು ಟೀಚರ್ಸ್ ಹತ್ರ ಕೇಳಿ ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಬೋದು. ರಿಟೈನ್ಡ್ ಪೋರ್ಷನ್ ಆಗಿ ನಿಮ್ಗೆ ಗೊತ್ತಿದೆ ರೇಟ್ ಆಫ್ ಚೇಂಜಸ್ ಆಫ್ ಕ್ವಾಂಟಿಟೀಸ್. ಈಗ ಆಲ್ರೆಡಿ ನಾನು 5 ಮಾರ್ಕ್ಸ್ ಕ್ವೆಶ್ಚನನ್ನು ಕೇಳ್ತಾರೆ. ಆ 5 ಮಾರ್ಕ್ಸ್ ಕ್ವೆಶ್ಚನಲ್ಲಿ ಏನು ಕೇಳ್ತಾರೆ, ಆ 5 ಕ್ವೆಶ್ಚನ್ಸ್ ಏನಿದೆ ಸ್ಟ್ಯಾಂಡರ್ಡ್ ಕ್ವೆಶ್ಚನ್ಸ್, ಅದನ್ನು ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋಸ್ನ ನೋಡಿಲ್ಲ ಅಂತಂದರೆ. ಇನ್ನು 2 ಮಾರ್ಕ್ಸ್ ಕ್ವೆಶ್ಚನ್ಸು ಮತ್ತು 3 ಮಾರ್ಕ್ಸು 2 ಮಾರ್ಕ್ಸು ಮತ್ತು 3 ಮಾರ್ಕ್ಸ್ ಕ್ವೆಶ್ಚನ್ಸನ್ನು ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್, ಟ್ಯಾಂಜೆಂಟ್ಸ್ ಆ್ಯಂಡ್ ನಾರ್ಮಲ್ಸ್, ಮ್ಯಾಕ್ಸಿಮಾ ಮಿನಿಮಾ, ಈ ಕಾನ್ಸೆಪ್ಟ್ ಮೇಲೆ 2 ಮಾರ್ಕ್ಸು ಮತ್ತು 3 ಮಾರ್ಕ್ಸ್ ಕ್ವೆಶ್ಚನ್ನ ಕೇಳ್ತಾರೆ. ಡಿಲೀಟೆಡ್ ಪೋರ್ಷನ್ನು ರೇಟ್ ಆಫ್ ಚೇಂಜಸ್ ಆಫ್ ಬಾಡೀಸ್ ಡಿಲೀಟ್ ಆಗಿದೆ ಅಂದರೆ ಸ್ಯಾಂಡ್ ರಿಲೇಟೆಡ್ ಪ್ರಾಬ್ಲಮು, ಸ್ಯಾಂಡ್ ಪೋರಿಂಗು, ಬಲೂನು ಸ್ಪಿಯರ್ ರಿಲೇಟೆಡ್ ಪ್ರಾಬ್ಲಮ್ಸು, ಈ ಥರ ಕ್ಯೂಬ್ಸ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಕೇಳಲ್ಲ. ಸೊ ಅಪ್ರಾಕ್ಸಿಮೇಷನ್ ಪ್ರಾಬ್ಲಮ್ಸು ಕೂಡ ಕೇಳಲ್ಲ ಈ ರೆಡ್ಯೂಸ್ಡ್ ಸಿಲೆಬಸ್ಗೆ ಈ ವರ್ಷದ ಕ್ವೆಶ್ಚನ್ ಪೇಪರಲ್ಲಿ. ಫೈನ್. ಕಂಟೆಂಟ್ ವೈಸು ಫಾರ್ಮುಲಾಸ್ ನಿಮಗೆ ಪ್ರಾಕ್ಟೀಸ್ ಇಷ್ಟು ಆಲ್ರೆಡಿ ಆಗಿರ್ತೀರ ನೀವು. ಡಿಫ್ರೆನ್ಸಿಯೇಷನ್ ಆಫ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆ ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಜಾಸ್ತಿ ಯೂಸ್ ಮಾಡೋದು ಯಾವುದು? x ಟು ದ ಪವರ್ n ಇಂಟು x ಟು ದ ಪವರ್ n ಮೈನಸ್ 1. ಫಾರ್ ಎಕ್ಸಾಂಪಲ್ x ಟು ದ ಪವರ್ 4 ಅಂತಂದಾಗ ನೀವೇನು ಬರೀತೀರಾ? 4 ಇಂಟು x ಟು ದ ಪವರ್ 3 ಅಂದರೆ ತಲೆ ಮೇಲಿರೋ ಪವರ್ನ ಕೆಳಗಡೆ ಇಳಿಸ್ತೀರಾ, ಒಂದು ಕಡಿಮೆ ಮಾಡ್ತೀರಾ. ಸೊ ಈ ಥರ ಕಾನ್ಸೆಪ್ಟ್ ನೀವು ನೆನಪಿಟ್ಕೊಳ್ಳಿ. ರೂಟ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? 1/2 ರೂಟ್ ಎಕ್ಸ್. ನಂಬರ್ನ ಕಾನ್ಸ್ಟೆಂಟ್ ನಂಬರ್ ಯಾವ್ದಾರು ಇದ್ದರೆ 0. ಡಿಫ್ರೆನ್ಸ್ ಆಫ್ ಎಕ್ಸ್ ಏನಾಗುತ್ತೆ? 1. ಇಷ್ಟು ಕಾನ್ಸೆಪ್ಟ್ ಒಂಚೂರು. ಇನ್ನು ಸೈನ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸು. ಸೊ ಈ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಒಂದಷ್ಟು ಸ್ಟ್ಯಾಂಡರ್ಡ್ಸು ಗೊತ್ತಿದ್ದರೆ ನೀವು ಆರಾಮಾಗಿ 3 ಮಾರ್ಕ್ಸನ್ನು ಸ್ಕೋರ್ ಮಾಡ್ಕೊಳ್ಬೋದು. ಒಂಚೂರು ಕಾನ್ಸೆಪ್ಟ್ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಕಂಟೆಂಟ್ ವೈಸ್ ನಾನು ಇಲ್ಲಿ ಡಿಸ್ಕಸ್ ಮಾಡಿಬಿಡೋಣ. ಆಲ್ರೆಡಿ 2 ಮಾರ್ಕ್ಸಲ್ಲೂ ಕೂಡ ನಾನು ಹೈಲೈಟ್ ಮಾಡಿದ್ದೀನಿ. ಮೊದಲನೇದಾಗಿ ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಫಂಕ್ಷನ್. ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್. ಒಂದು ಫಂಕ್ಷನ್ ಕೊಟ್ಟಾಗ ಅದು ಇನ್ಕ್ರೀಸ್ ಆಗ್ತಾ ಇದೆಯಾ ಅಥವಾ ಡಿಕ್ರೀಸ್ ಆಗ್ತಾ ಇದೆಯಾ ಹೇಗೆ ಕಂಡುಹಿಡಿತೀರಾ? ವೆರಿ ಸಿಂಪಲ್. ನೀವು ಫಂಕ್ಷನ್ ಎಫ್ ಆಫ್ ಎಕ್ಸ್ ಕೊಟ್ಟಿರ್ತಾರೆ, ಡಿಫ್ರೆನ್ಷಿಯೇಟ್ ಮಾಡಿ ಎಫ್ ಡ್ಯಾಶ್ ಆಫ್ ಎಕ್ಸ್. ಇಫ್ ಇಟ್ ಇಸ್ ಪಾಸಿಟಿವ್ ಗ್ರೇಟರ್ ದೆನ್ 0 ವಿತ್ ದ ಇಂಟರ್ವಲಲ್ಲಿ ಗ್ರೇಟರ್ ದೆನ್ 0 ಆಗುತ್ತೆ. ಆ ಇಂಟರ್ವಲ್ನ ಕಂಡುಹಿಡಿರಿ. ವಿ ಕ್ಯಾನ್ ಸೇ ದಟ್ ಇಟ್ ಇಸ್ ಎ ಇನ್ಕ್ರೀಸಿಂಗ್ ಫಂಕ್ಷನ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದೆನ್ 0 ಆದರೆ ಸೊ ವಿ ಕ್ಯಾನ್ ಸೇ ದಟ್ ಇಟ್ಸ್ ಎ ಡಿಕ್ರೀಸಿಂಗ್ ಫಂಕ್ಷನ್. ನೀವು ನಿಮ್ಮ ಇಲ್ಲಿ ಕ್ವಶನ್ ಕೇಳೋದೇನು? ಇಂಟರ್ವಲ್ ಕಂಡುಹಿಡಿರಿ ಅಂತ. ಯಾವ ಇಂಟರ್ವಲಲ್ಲಿ ಅದು ಡಿಕ್ರೀಸ್ ಆಗ್ತಾ ಇದೆ ಅಂತ ಚೆಕ್ ಮಾಡಿ ಅಂತ ಹೇಳ್ತಾರೆ. ಸೊ ಇಂಟರ್ವಲ್ನ ನಾವು ಕಂಡುಹಿಡಿಬೋದು. ಗ್ರೇಟರ್ ದೆನ್ 0, ಲೆಸ್ ದೆನ್ 0. ಮತ್ತು ನಿಮಗೆ ಇಲ್ಲಿ ಸಾಲ್ವ್ ಮಾಡೋದಕ್ಕೆ ಕ್ವಾಡ್ರಾಟಿಕ್ ಈಕ್ವೇಷನ್, ಸಾಮಾನ್ಯವಾಗಿ ಕ್ವಾಡ್ರಾಟಿಕ್ ಅಥವಾ ಲೀನಿಯರ್ ಟರ್ಮ್ಸ್ ಬರುತ್ತೆ, ಲೀನಿಯರ್ ಫಂಕ್ಷನ್ಸ್. ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದು ಒಂಚೂರು ಗೊತ್ತಿದ್ರೆ ಸಾಕು, ನೀವು ಇಲ್ಲಿ 2 ಮಾರ್ಕ್ಸನ್ನು ಸ್ಕೋರ್ ಮಾಡ್ಕೊಳ್ಬೋದು. ಬೇಸಿಕ್ ಡಿಫ್ರೆನ್ಸಿಯೇಷನ್ನು ಮತ್ತು ಗ್ರೇಟರ್ ದೆನ್ 0, ಲೆಸ್ ದೆನ್ 0 ಎಫ್ ಡ್ಯಾಶ್ ಮಾಡಬೇಕು. ಸೊ ಇಂಟರ್ವಲ್ನ ಕಂಡುಹಿಡಿಯೋದನ್ನು ಹೇಗೆ ಅಂತ ಕ್ವಶನ್ ಸಾಲ್ವ್ ಮಾಡ್ತಾ ನಾವು ಡಿಸ್ಕಸ್ ಮಾಡೋಣ. ಇನ್ನು ಟ್ಯಾಂಜೆಂಟ್ಸ್ ಆ್ಯಂಡ್ ನಾರ್ಮಲ್ಸ್ ಕೊಟ್ಟಿರೋಂಥ ಫಂಕ್ಷನ್ಗೆ ಒಂದು ಪಾಯಿಂಟ್ ಹತ್ರ, ಅಂದರೆ ಒಂದು ಪಾಯಿಂಟ್ ಪಿ ಆಫ್ ಎಕ್ಸ್ ಕಾಮ ವೈ ಅನ್ನೋ ಪಾಯಿಂಟ್ ಹತ್ರ ಟ್ಯಾಂಜೆಂಟ್ ಡ್ರಾ ಮಾಡಬೇಕಂದ್ರೆ ನಿಮಗೆ ಸ್ಲೋಪ್ ಗೊತ್ತಿರಬೇಕು, dy/dx. ಸೊ dy/dx ಇಸ್ ನಥಿಂಗ್ ಬಟ್ ದ ಸ್ಲೋಪ್ ಆಫ್ ದ ಕರ್ವ್. ಸೊ ಫಂಕ್ಷನ್ ಕೊಟ್ಟಿರ್ತಾರೆ ಎಫ್ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು, ನೀವು dy/dx ಕಂಡುಹಿಡಿದ್ರೆ ವಿ ಕಾಲ್ ದಟ್ ಆಸ್ ಎ ಸ್ಲೋಪ್ ಆಫ್ ದ ಕರ್ವ್ ಅಥವಾ ಗ್ರೇಡಿಯಂಟ್ ಆಫ್ ದ ಕರ್ವ್ ಅಂತಲೂ ಕೂಡ ಕರಿತೀವಿ. ಸ್ಲೋಪ್ ಆಫ್ ದ ಕರ್ವ್. ಅಕಸ್ಮಾತ್ ನಾರ್ಮಲ್ ಕೇಳಿದ್ರೆ ನೆಗೆಟಿವ್ ರೆಸಿಪ್ರೋಕಲ್ -1/dy/dx. ಇಲ್ಲಿ ಏನು ವ್ಯಾಲ್ಯೂ ಸ್ಲೋಪ್ ಕಂಡುಹಿಡಿಯೋದು ಗೊತ್ತಿದ್ರೆ ಸಾಕು, ನೀವು ನಾರ್ಮಲ್ನೂ ಕೂಡ ಕಂಡುಹಿಡಿಬೋದು. ಕರ್ವ್ಗೆ ನಾರ್ಮಲ್ ವ್ಯಾಲ್ಯೂ. ಸೊ ನೆಗೆಟಿವ್ ರೆಸಿಪ್ರೋಕಲ್. ಇಲ್ಲಿ ಏನು ಆನ್ಸರ್ ಬರುತ್ತೋ, ಸ್ಲೋಪ್ಗೆ ನಿಮ್ಗೆ ಏನು ಆನ್ಸರ್ ಬರುತ್ತೋ ಅದರದ್ದು ನೆಗೆಟಿವ್ ರೆಸಿಪ್ರೋಕಲ್ ಉಲ್ಟಾ ತೊಗೊಳ್ಬೇಕು. ಫಾರ್ ಎಕ್ಸಾಂಪಲ್ ಸ್ಲೋಪ್ ಬಂದುಬಿಟ್ಟು 3/5 ಬಂತು ಅಂತಂದರೆ ವಾಟ್ ಈಸ್ ದ ನಾರ್ಮಲ್ ಟು ದ ಕರ್ವ್ ಅಂತಂದರೆ ಯು ಜಸ್ಟ್ ರೈಟ್ ಇಟ್ ಆಸ್ -5/3. ರಿವರ್ಸ್ ಮಾಡಿ ನೆಗೆಟಿವ್ ಹಾಕಿ ಅಷ್ಟೇ. ಇಲ್ಲಿ ನೆಗೆಟಿವ್ ಬಂದರೆ ಇಲ್ಲೂ ಪಾಸಿಟಿವ್ ಮಾಡಿ. ಸೊ ಸ್ಲೋಪ್ ಕಂಡುಹಿಡಿಯೋದು, ನಾರ್ಮಲ್ ಕಂಡುಹಿಡಿಯೋ ಪ್ರಾಬ್ಲಮ್ಸನ್ನು ನಾವು ಡಿಸ್ಕಸ್ ಮಾಡೋಣ.
ಅದ್ರ ಜೊತೆಗೆ ಪಾಯಿಂಟ್ ಇನ್ಸ್ಟೆಡ್ ಆಫ್ ಸ್ಲೋಪ್ ಕಂಡುಹಿಡಿಯೋ ಬದಲು ಅವರೇ ಸ್ಲೋಪ್ ಕೊಟ್ಟು ನಿಮಗೆ ಪಾಯಿಂಟ್ ಕಂಡುಹಿಡಿಯೋದಕ್ಕೆ ಹೇಳ್ಬೋದು. ಪಿ ಆಫ್ ಎಕ್ಸ್ ಕಮ ವೈ ಕಂಡುಹಿಡಿಯೋದಕ್ಕೆ ಹೇಳ್ಬೋದು. ಅದನ್ನು ಕೂಡ ನಾವು ಸಾಲ್ವ್ ಮಾಡೋಣ. ಫೈನ್. ಈಗ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಥವಾ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತಾರೆ. ಲೋಕಲ್ ಮಿನಿಮ ಇದನ್ನು ಯಾವ ರೀತಿ ಕಂಡುಹಿಡಿತೀರಾ ನೀವು? ಇದು ಸಿಂಪಲ್ ಸ್ಟೆಪ್ಸು. ಇದು ಥರ್ಡ್ ಕಾನ್ಸೆಪ್ಟು. ಕೇಳುವಂಥದ್ದು ಫಂಕ್ಷನ್ ಕೊಟ್ಟಿರ್ತಾರೆ, ಒಂದು ಕರ್ವ್ ಫಂಕ್ಷನ್ ಕೊಟ್ಟಿರ್ತಾರೆ, y ಈಸ್ ಈಕ್ವಲ್ ಟು, ನೀವೇನು ಮಾಡಿ, ಯು ಫೈಂಡ್ ಔಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0, ಈಕ್ವೇಟೆಡ್ ಟು 0, ಯು ಗೆಟ್ ದ ಪಾಯಿಂಟ್ಸ್ ಬರುತ್ತೆ. ನಿಮ್ಗೆ ಮ್ಯಾಕ್ಸಿಮಮ್ ನಿಮಗಿರೋವಂತಹ ಕ್ವೆಶನ್ಸಲ್ಲಿ 2 ಪಾಯಿಂಟ್ಸ್, ಮ್ಯಾಕ್ಸಿಮಮ್ 2 ಪಾಯಿಂಟ್ಸ್ ಬರುತ್ತೆ. ಆ 2 ಪಾಯಿಂಟ್ ಹತ್ರ ನೀವೇನು ಮಾಡಬೇಕು, ಯು ಫೈಂಡ್ ಔಟ್ ದ ಡಬಲ್ ಡಿಫ್ರೆನ್ಸಿಯೇಷನ್ at both C1, C2. Check if f dash of x is negative ಆದರೆ f is local maxima at given point x is equal to C1 ಹತ್ರ ಆದರೆ C1, C2 ಹತ್ರ ಆದರೆ C2. ಸೊ ಲೋಕಲ್ ಮ್ಯಾಕ್ಸಿಮಾ ನೆಗೆಟಿವ್ ಆದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗುತ್ತೆ, ಮ್ಯಾಕ್ಸಿಮಮ್ ಅಟೆಂಡ್ ಆಗುತ್ತೆ. C1 ಪಾಯಿಂಟ್ ಹತ್ರ ಮ್ಯಾಕ್ಸಿಮಮ್ ರೀಚ್ ಆಗುತ್ತೆ ಅಂತ. ಇಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ 0 ಆದರೆ ಎಫ್ ಇಸ್ ಲೋಕಲ್ ಮಿನಿಮಾ ಅಟ್ ದ ಪಾಯಿಂಟ್ C1 ಆದರೆ C1, C2 ಆದರೆ C2. ನಾನು ಸುಮ್ಮನೆ C2 ಅಂತ ಸುಮ್ಮನೆ ಬರಿತೀನಿ ಲೋಕಲ್. ಸೊ C2 ಹತ್ರ ಅದು ಮಿನಿಮಮ್ ವ್ಯಾಲ್ಯೂ ತೊಗೊಳ್ತಾ ಇದೆ, ಫಂಕ್ಷನ್ ಮಿನಿಮಮ್ ವ್ಯಾಲ್ಯೂ ತೊಗೊಳ್ತಾ ಇದೆ. ಸೊ ಇದನ್ನು ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ ಅಂತ ಕರೀತಾರೆ. ಯಾಕೆ ಅಂತಂದರೆ ಭಾಳಷ್ಟು ನೇಬರ್ ಪಾಯಿಂಟ್ಸು ಇರುತ್ತೆ. ನೇಬರ್ ಪಾಯಿಂಟ್ಸ್ ಇರೋದ್ರಿಂದ ರಿಲೇಟಿವ್ಲಿ ಕೊಟ್ಟಿರೋವಂತಹ ಜಾಗದಲ್ಲಿ ಅದು ರಿಲೇಟಿವ್ ಆಗಿರೋದ್ರಿಂದ ಆ ಪಾಯಿಂಟನ್ನು ತೊಗೊಳ್ತಾರೆ. ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ನಾನೇನು ಕೊಡ್ತಾ ಇಲ್ಲ. ಇದನ್ನು ಸೆಕೆಂಡ್ ಡೆರಿವೇಟಿವ್, ಈ ಥರ ಒಂದು ಮಾಡೋವಂಥದ್ದನ್ನು ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಅಂತ ಕರೀತಾರೆ. ಸೆಕೆಂಡ್ ಡೆರಿವೇಟಿವ್ ಟೆಸ್ಟು, ವಿ ಮೇಕ್ ಯೂಸ್ ಆಫ್ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಟು ಫೈಂಡ್ ಲೋಕಲ್ ಮ್ಯಾಕ್ಸಿಮಾ ಆ್ಯಂಡ್ ಲೋಕಲ್ ಮಿನಿಮಾ. ದಿಸ್ ಇಸ್ ದ ಬೆಸ್ಟ್, ಬಿಕಾಸ್ ನೀವು ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಯೂಸ್ ಮಾಡಿದ್ರೆ ಅದು ಟೈಮ್ ಕನ್ಸ್ಯೂಮಿಂಗು. ನೀವು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋ ಬದಲು ಯು ಮೇಕ್ ಯೂಸ್ ಆಫ್ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್. ಏನು ಲಾಜಿಕಲಿ ಏನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಯಾಕೆಂದರೆ ನಾವು ಇಲ್ಲಿ ಕ್ವಶನ್ಸ್ ಸಾಲ್ವ್ ಮಾಡೋ ಉದ್ದೇಶ ಇರೋದ್ರಿಂದ ಕ್ವಶನ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡಿ ಕ್ವಶನನ್ನು ಸಾಲ್ವ್ ಮಾಡ್ತೀನಿ. ಯಾಕಂದರೆ ಕವರ್ ಮಾಡಬೇಕು, ಎಲ್ಲ ಕ್ವಶನ್ಸ್ ಕವರ್ ಮಾಡಬೇಕು ಮಾರ್ಚ್ 2014ಇಂದ ಸೆಪ್ಟೆಂಬರ್ 2020 ತನಕ. ಸೊ ಆದ್ದರಿಂದ ಇದು ಪಾಠ ಅಲ್ದಿರೋದ್ರಿಂದ ನಾನು ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತಿಲ್ಲ. ಜಸ್ಟ್ ಫಂಕ್ಷನ್ ಕೊಟ್ಟಿರ್ತಾರೆ, ಡಿಫ್ರೆನ್ಷಿಯೇಟ್ ಮಾಡಿ ಫಸ್ಟ್ ಪಾಯಿಂಟ್, ಈಕ್ವೇಟ್ ಇಟ್ ಟು 0, ಫೈಂಡ್ ದ C1, C2 ಆರ್ ಎನಿ ವ್ಯಾಲ್ಯೂಸ್. ಬಟ್ ನಿಮಗೆ C1, C2 ಮ್ಯಾಕ್ಸಿಮಮ್ 2 ವ್ಯಾಲ್ಯೂಸ್ ಬರುತ್ತೆ. ಆ 2 ವ್ಯಾಲ್ಯೂ ಹತ್ರ ಸಬ್ಸ್ಟ್ಯೂಟ್ ಮಾಡಿ, ಡಬಲ್ ಡಿಫ್ರೆನ್ಸಿಯೇಷನ್ ಮಾಡಿ, ಟ್ವೈಸ್ ಡಿಫ್ರೆನ್ಷಿಯಬಲ್ ಆದಾಗ ಸಬ್ಸ್ಟ್ಯೂಟ್ ಮಾಡಿಬಿಟ್ಟು ನೆಗೆಟಿವ್ ಬಂದರೆ ಮ್ಯಾಕ್ಸಿಮಮ್, ಪಾಸಿಟಿವ್ ಬಂದರೆ ಮಿನಿಮಮ್. ಹೇಗೆ ಏನು ಡೀಟೇಲ್ಸು ನೀವು ಟೆಕ್ಸ್ಟ್ ಬುಕ್ ನೋಡಿ ಗೊತ್ತಾಗುತ್ತೆ ಯಾಕೆ ನೆಗೆಟಿವ್ ಬರುತ್ತೆ ಅದು ಅಂತ. ನೆಗೆಟಿವ್ ಬಂದರೆ ಮ್ಯಾಕ್ಸಿಮಮ್ ನೋಡ್ಕೊಳ್ಳಿ, ನೆನ್ಪಿಟ್ಕೊಳ್ಬೇಕು. ನೆಗೆಟಿವ್ ಬಂದರೆ ಮ್ಯಾಕ್ಸಿಮಮ್, ಪಾಸಿಟಿವ್ ಬಂದರೆ ಮಿನಿಮಮ್. ಯಾವುದು? ಡಬಲ್ ಡಿಫ್ರೆನ್ಸಿಯೇಷನ್ ಆಟ್ ದ ಪಾಯಿಂಟ್ಸ್. ದೆನ್ ಆ ಪಾಯಿಂಟ್ ಹತ್ರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟೆಂಡ್ ಆಗುತ್ತೆ C1, ಅಥವಾ ಮಿನಿಮಮ್ ವ್ಯಾಲ್ಯೂ ಅಟೆಂಡ್ ಆಗುತ್ತೆ ಅಥವಾ C2 ಪಾಸಿಟಿವ್ ಇದ್ದಾಗ. ಸೊ ಡಬಲ್ ಡಿಫ್ರೆನ್ಸಿಯೇಷನ್ ಮಾಡೋದು ಗೊತ್ತಿರಬೇಕು ನಿಮಗೆ. ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ ಅದನ್ನು ಚೆಕ್ ಮಾಡೋದು. ನೆಗೆಟಿವ್ ಬಂದರೆ ಮ್ಯಾಕ್ಸಿಮಮ್ ಅಂತೇಳಿ, ಪಾಸಿಟಿವ್ ಬಂದರೆ ಮಿನಿಮಮ್ ಅಂತ ಹೇಳಬೇಕಾಗುತ್ತೆ. ಸೊ ಫೈನ್, ಅರ್ಥ ಆಯ್ತಲ್ಲ ಇದು ಸ್ಟೆಪ್ಸು. ಸಾಲ್ವ್ ಮಾಡೋಣ. ಈಗ ಎಕ್ಸಾಮ್ ಕ್ವೆಶನ್ಸ್ನ ಸಾಲ್ವ್ ಮಾಡೋಣ. ನೋಡಿ, 3 ಕಾನ್ಸೆಪ್ಟ್ನ ನೀವು ಕವರ್ ಮಾಡ್ಕೊಂಡ್ರೆ ನಿಮಗೆ 2 ಮಾರ್ಕ್ಸ್ ಒಂದು, 3 ಮಾರ್ಕ್ಸ್ ಒಂದು, ಒಟ್ಟು 5 ಮಾರ್ಕ್ಸ್ ಕ್ವೆಶನ್ನ ನೀವು ಸ್ಕೋರ್ ಮಾಡ್ಕೊಳ್ಬೋದು. ಕಾನ್ಸೆಪ್ಟ್ ವೈಸ್ ನೀವು ತಿಳ್ಕೊಳ್ಬೇಕಾಗಿರೋದು ಇಷ್ಟೇ. ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವೆಶನ್ಸ್ ಸಾಲ್ವ್ ಮಾಡಿ, ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಒಂದು. ಎರಡನೇದು, ನಿಮಗೆ ಬೇಸಿಕ್ ಡಿಫ್ರೆನ್ಸಿಯೇಷನ್ ಗೊತ್ತಿದ್ರೆ ಸಾಕು. ಇದನ್ನು ನೀವು ಸ್ಕೋರ್ ಮಾಡ್ಕೊಳ್ಬೇಕಂದ್ರೆ 2 ಮತ್ತು 3 ಮಾರ್ಕ್ಸನ್ನು ಸ್ಕೋರ್ ಮಾಡ್ಕೊಳ್ಬೇಕಂದ್ರೆ ಬೇಸಿಕ್ ಡಿಫ್ರೆನ್ಸಿಯೇಷನ್ ಗೊತ್ತಿದ್ದು ಕಾನ್ಸೆಪ್ಟ್, ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರೋಂಥ ಅಷ್ಟು ಕಾನ್ಸೆಪ್ಟ್ ನೀವು ಒಂದು ಪೇಪರಲ್ಲಿ ನೋಟ್ಸಲ್ಲಿ ಬರೆದಿಟ್ಕೊಂಡ್ರೆ ಸಾಕು. ಇಷ್ಟು ಸಾಕು. 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಯಾವುದೇ ಕ್ವೆಶನನ್ನು ಸಾಲ್ವ್ ಮಾಡ್ಬೋದು. ಫೈನ್, ಸಾಲ್ವ್ ಮಾಡ್ತಾ ಹೋಗೋಣ. ಈಗ ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಸಮ್ ರೂಲು, ಪ್ರಾಡಕ್ಟ್ ರೂಲು, ಕೋಶೆಂಟ್ ರೂಲು, ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ. ಇದೆಲ್ಲ ಗೊತ್ತಿದೆ ಮೇಜರಾಗಿ. ಸೊ ಬೇಸಿಕ್ ನಾವು ಜಾಸ್ತಿ ಯೂಸ್ ಮಾಡೋದು ಸಮ್ ರೂಲ್ ಬರುತ್ತೆ ಈ ಪ್ರಾಬ್ಲಮ್ಸ್ಗಳಲ್ಲಿ. ಫೈಂಡ್ ದ ಇಂಟರ್ವಲ್ಸ್ ಇನ್ ವಿಚ್ ದ ಫಂಕ್ಷನ್ ಇಂಟರ್ವಲ್ ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ.
ಕೊಟ್ಟಿದ್ದಾರೆ ಫಂಕ್ಷನ್ನು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 4x. ಇದು ಆಲ್ರೆಡಿ 2 ಮಾರ್ಕ್ಸ್ಗೆ ಕೇಳಿರ್ತಾರೆ, ಬರೀ ಇನ್ಕ್ರೀಸಿಂಗ್ ಕೇಳಿದಿರೋದು 2 ಮಾರ್ಕ್ಸ್ಗಳಿಗೆ. ಬಟ್ ಇಲ್ಲಿ ಇನ್ಕ್ರೀಸಿಂಗು, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಎರಡೂ ಕೇಳಿರೋದ್ರಿಂದ ಇದು 3 ಮಾರ್ಕ್ಸ್ ಕ್ವಶನ್ ಆಗಿದೆ. ಸೊ ಫೈನ್. ಏನು ಮಾಡಬೇಕು ಸೊಲ್ಯೂಷನ್ ನೀವು ಬರೆಯುವಾಗ ಫಂಕ್ಷನ್ ಬರ್ಕೊಳ್ತೀರಾ, ಡಿಫ್ರೆನ್ಷಿಯೇಟ್ ಮಾಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ 2x, ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಮೈನಸ್ ಡಿಫ್ರೆನ್ಷಿಯೇಟ್ ಆಫ್ ಎಕ್ಸ್ ಇಸ್ 1, ಸೊ ಇದು -4. ಡಿಫ್ರೆನ್ಷಿಯೇಟ್ ನಂಬರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಆಗುತ್ತೆ. ಇಲ್ಲಿ ಇನ್ಕ್ರೀಸಿಂಗು, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂದರೆ ಏನು ನಿಮ್ಗೆ ಗೊತ್ತಿದೆ. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಏನು ಮಾಡ್ತೀರಾ, ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ 0 ಅಂದರೆ 2x ಮೈನಸ್ 4 ಗ್ರೇಟರ್ ದೆನ್ 0. ದ ಎಕ್ಸ್ ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ 4 ಡಿವೈಡೆಡ್ ಬೈ 2. ದ ಎಕ್ಸ್ ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ 2 ಆಗಿರಬೇಕು. ಎಕ್ಸ್ ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ 2 ಅಲ್ವಾ. ಎಕ್ಸ್ ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ 2 ಅಂದರೆ 2ಗಿನ ಜಾಸ್ತಿ ಇರೋವಂಥದ್ದು. ದಟ್ ಮೀನ್ಸ್ ಎಕ್ಸ್ ಬಿಲಾಂಗ್ಸ್ ಟು 2ಗಿನ ಜಾಸ್ತಿ. ಇಂಟ್ರೋಲ್ ಕಂಡುಹಿಡಿದಾಯಿತು. 2 ಇಂದ ಇನ್ಫಿನಿಟಿಗೆ ಈ ವ್ಯಾಲ್ಯೂಸ್, ಈ ಕಡೆ ವ್ಯಾಲ್ಯೂಸ್. ಸೊ ಎಕ್ಸ್ ಈಸ್ ಗ್ರೇಟರ್ ದೆನ್, ಇಲ್ಲಿ ಇನ್ಕ್ರೀಸಿಂಗ್ ಆಗುತ್ತೆ ಅಂದರೆ ಆಬ್ವಿಯಸ್ಲಿ ಅದರ ಆಪೋಸಿಟ್ ಡಿಕ್ರೀಸಿಂಗ್ ಆಗುತ್ತೆ. ನೀವು ಡೈರೆಕ್ಟಾಗಿ ನೀವು ಬರೀಬೋದು ಎಕ್ಸ್ ಲೆಸ್ ದೆನ್ 2 ಇಟ್ ಈಸ್ ಡಿಕ್ರೀಸಿಂಗ್, ಲೆಸ್ ದೆನ್ 2. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ 0 ಬರೀಬೇಕು ಇನ್ಕ್ರೀಸಿಂಗ್ಗೆ. ಡಿಕ್ರೀಸಿಂಗ್ಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದೆನ್ 0, ದಟ್ ಇಂಪ್ಲೈಸ್ ದಟ್ ಎಕ್ಸ್ ಈಸ್ ಲೆಸ್ ದೆನ್ 2 ಬರುತ್ತೆ. ಸೊ ಎಕ್ಸ್ ಈಸ್ ಲೆಸ್ ದೆನ್ 2 ಅಂದರೆ ಎಕ್ಸ್ ಬಿಲಾಂಗ್ಸ್ ಟು 2 ಇಂದ ಶುರುವಾಗಿ ಮೈನಸ್ ಇನ್ಫಿನಿಟಿ. ಅಂದರೆ ನಂಬರ್ ಲೈನ್ ಪ್ರಕಾರ ನೋಡಿದಾಗ 2, 1, ಈ ಕಡೆ 0, ಈ ಕಡೆ ವ್ಯಾಲ್ಯೂಸು ನಂಬರ್ ಲೈನ್. ಈ ನಂಬರ್ ಲೈನ್ ಎಲ್ಲ ಬೇಕಾಗಿಲ್ಲ, ನಿಮಗೆ ಇಂಟರ್ವಲ್ಸ್ ಗೊತ್ತಾದರೆ ಸಾಕು. ಸೊ ಇಂಟರ್ವಲ್ಸಲ್ಲಿ ಈ ಕಡೆಗೆ ಬಂದಾಗ ಡಿಕ್ರೀಸಿಂಗು, ಆ ಕಡೆ ಹೋದಾಗ ರೈಟ್ ಸೈಡ್ ಹೋದಾಗ ಇನ್ಕ್ರೀಸಿಂಗು. ಸಿಂಪಲ್ ಸೊಲ್ಯೂಷನ್ನು ಫೈಂಡ್ ಔಟ್ ಮಾಡೋದು ಗೊತ್ತಾಯ್ತಲ್ಲ. ಡಿಫ್ರೆನ್ಷಿಯೇಟ್ ಮಾಡಿ, ಗ್ರೇಟರ್ ದೆನ್ 0 ಆದರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಲೆಸ್ ದೆನ್ 0 ಆದರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಇಂಟರ್ವಲ್ಸ್ ಕಂಡುಹಿಡಿಬೇಕು, ಇಂಟರ್ವಲ್ಸ್ಗೆ ಮಾರ್ಕ್ಸ್ ಇರುತ್ತೆ. ನಾವು ಇಂಟರ್ವಲ್ಸ್ ಏನು ಕಂಡುಹಿಡಿತೀರಾ, ಇಂಟರ್ವಲ್ಸ್ಗೆ 1 ಮಾರ್ಕ್, ಇಲ್ಲೊಂದು ಮಾರ್ಕು, ಡಿಫ್ರೆನ್ಷಿಯೇಟ್ ಮಾಡಿರೋದಕ್ಕೆ 1 ಮಾರ್ಕ್. ಸೊ ಟೋಟಲ್ 3 ಮಾರ್ಕ್ಸ್ ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನಿಮ್ಗೆ ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನಾವು ಈ ಥರದ ಕ್ವೆಶನ್ಸು ಬಹಳಷ್ಟು ಕೇಳಿದ್ದಾರೆ. ಸೊ ಲೆಟ್ ಅಸ್ ಟ್ರೈ ಟು ಸಾಲ್ವ್ ಸಚ್ ಟೈಪ್ ಆಫ್ ಕ್ವೆಶನ್ಸ್. ಫೈಂಡ್ 2 ಪಾಸಿಟಿವ್ ನಂಬರ್ಸ್ ಎಕ್ಸ್ ಆ್ಯಂಡ್ ವೈ ಸಚ್ ದಟ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 60. ಭಾಳ ಸಲ ಕೇಳಿರೋದು. ಜೂನ್ 2014, ಮಾರ್ಚ್ 2017, ಮಾರ್ಚ್ 2019 ಕೇಳಿದ್ದಾರೆ. ಆ್ಯಂಡ್ ಎಕ್ಸ್ ವೈ ಕ್ಯೂಬ್ ಸಮ್ ಪ್ರಾಡಕ್ಟ್ ಈಸ್ ಮ್ಯಾಕ್ಸಿಮಮ್ ಅನ್ನೋ ವರ್ಡು. ಸೊ ಮ್ಯಾಕ್ಸಿಮಮ್ ಅಂತಂದಾಗ ನಿಮಗೆ ಗೊತ್ತಿದೆ. ಮೊದಲನೇದಾಗಿ ಸೊಲ್ಯೂಷನ್ ಶುರು ಮಾಡೋಕ್ಕಿಂತ ಮುಂಚೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 60 ಕೊಟ್ಟಿದ್ದಾರಲ್ವಾ. ದೇರ್ಫೋರ್ ಎಕ್ಸನ್ನು ಏನಂತ ಬರ್ಕೊಳ್ಬೋದು, 60 ಮೈನಸ್ ವೈ ಅಂತ ಬರ್ಕೊಳ್ಳಿ. ಇದು ಒಂದು ಪಾಯಿಂಟ್. 60 ಮೈನಸ್ 1, ಸಮ್ ಆಫ್ 2 ನಂಬರ್ಸ್ ಇಸ್ 60 ಅಂತಂದರೆ 1 ನಂಬರ್ ವಿಲ್ ಬಿ 60 ಮೈನಸ್ ವೈ ಇಫ್ ಯು ಟೇಕ್ 1 ನಂಬರ್ ಆ್ಯಸ್ ವೈ. ಓಕೆ, ಲೆಟ್ ದ 2 ನಂಬರ್ಸ್ ಬಿ, ಒಂದು ನಂಬರ್ ಎಕ್ಸು, ಒಂದು ನಂಬರ್ ವೈ ಅಂತಂದರೆ ಎಕ್ಸ್ ವಿಲ್ ಬಿ 60 ಮೈನಸ್ ವೈ. ಗೊತ್ತಾಯ್ತಲ್ವಾ. ಇಲ್ಲಿ ಕೊಟ್ಟಿರೋದೇನು, ಎಕ್ಸ್ ವೈ ಕ್ಯೂಬ್ ಇಟ್ಸ್ ಮ್ಯಾಕ್ಸಿಮಮ್, ಎಕ್ಸ್ ವೈ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಟೇಕ್ ದಿಸ್ ಆ್ಯಸ್ ಇನ್ ಟರ್ಮ್ಸ್ ಆಫ್ ಫಂಕ್ಷನ್ಸ್ ಆಫ್ ವೈ. ಫಂಕ್ಷನ್ಸ್ ಆಫ್ ವೈ ಅಂದಾಗ ಈ ಎಕ್ಸ್ಗೆ ರೀಪ್ಲೇಸ್ ಮಾಡಿಬಿಡೋಣ. ಫಂಕ್ಷನ್ ಆಫ್ ವೈ ಅಥವಾ ಪಿ ಅಂತಲೂ ಬರ್ಕೊಳ್ಬೋದು ನೀವು, ಏನಿಲ್ಲ. ಎಕ್ಸ್ ಜಾಗದಲ್ಲಿ ನಾನು 60 ಮೈನಸ್ ವೈ ಬರ್ಕೊಳ್ತೀನಿ. ಇದು ವೈ ಕ್ಯೂಬ್. ನೋಡಿ, ಫಂಕ್ಷನ್ ಬರ್ಕೊಳ್ಳೋದು ಇಂಪಾರ್ಟೆಂಟ್. ಇಲ್ಲಿ ಈಕ್ವೇಷನ್ 1 ಅಂತ ಹಾಕೊಳ್ಳೋಣ. ನೋಡಿ, ಎಲ್ರಿಗೂ ಅರ್ಥ ಆಯ್ತಾ. ದಿಸ್ ಈಸ್ ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾರೆ. ಈಸ್ ಮ್ಯಾಕ್ಸಿಮಮ್ ಅಂತಂದ ಕೊಟ್ಟಾಗ ಏನಾಗುತ್ತೆ, ಡಬಲ್ ಡಿಫ್ರೆನ್ಸಿಯೇಷನ್ ಶುಡ್ ಬಿ ಲೆಸ್ ದೆನ್ 0. ಫೈನ್. ಅದು ಶುರು ಮಾಡೋಕ್ಕಿಂತ ಮುಂಚೆ ಡಿಫ್ರೆನ್ಷಿಯೇಟ್, ಇಲ್ಲಿ ಇಂಪಾರ್ಟೆಂಟ್, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ಲ, ಎಲ್ಲ ಇನ್ ಟರ್ಮ್ಸ್ ಆಫ್ ವೈ ಇರೋದ್ರಿಂದ
ವಿತ್ ರೆಸ್ಪೆಕ್ಟ್ ಟು ವೈ. ವಿತ್ ರೆಸ್ಪೆಕ್ಟ್ ಟು ವೈ ಈ ಪಾಯಿಂಟು ನೆನ್ಪಿಟ್ಕೊಳ್ಳಿ. ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ವೈ ಈಸ್ ಈಕ್ವಲ್ ಟು ಇದೊಂದು ಚೂರು ಎಫ್ ಆಫ್ ವೈನ ಈ ಥರ ಬರ್ಕೊಳ್ಳೋಣ ಇಲ್ಲಿ 60y³ ಮೈನಸ್ y ಟು ದ ಪವರ್ 4. ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಈಗ ಡಿಫ್ರೆನ್ಷಿಯೇಟ್ ಮಾಡ್ತೀನಿ ನೋಡ್ಕೊಳ್ಳಿ. ಡಿಫ್ರೆನ್ಷಿಯೇಟ್ ಎಫ್ ಡ್ಯಾಶ್ ಆಫ್ ವೈ 60y³ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3y² ಆಗುತ್ತೆ. ಆಲ್ರೆಡಿ 60 ಇರೋದ್ರಿಂದ 60 ಇಂಟು 3 ದಟ್ ಈಸ್ 180y² ಮೈನಸ್ 3y³. Now you set this as to 0. ಫಸ್ಟ್ ಪಾಯಿಂಟು ನೀವೇನು ಮಾಡಬೇಕು, ಎಫ್ ಡ್ಯಾಶ್ ಆಫ್ ವೈ ಈಸ್ ಈಕ್ವಲ್ ಟು 0 ಸೆಟ್ ಮಾಡ್ಕೊಳ್ಳಿ. 0 ಸೆಟ್ ಮಾಡ್ಕೊಳ್ಳಂದ್ರೆ ಏನಾಗುತ್ತೆ, 180 ಬದಲು ಅಲ್ಲೇ ಫ್ಯಾಕ್ಟರೈಸ್ ಮಾಡ್ಕೊಳ್ಳೋಣ. 3 ಟೈಮ್ಸ್ ವೈ 4 ಇಲ್ಲಿ 4y³ ಇದು 4y³. 4ನ ಆಚೆ ತೊಗೊಳ್ಳೋಣ, 4y² ಆಚೆ ತೊಗೊಳ್ತೀನಿ. ಸೊ 4 4s 16, ರಿಮೈಂಡರ್ 2 ಬರುತ್ತೆ. ಸೊ 4 5s, ಸೊ 45 ಟೈಮ್ಸ್ 45 y² ಆಲ್ರೆಡಿ ಆಚೆ ತಗೊಂಡಿದ್ದೀನಿ, 4 ಆಚೆ ತೆಗೆದಿರೋದ್ರಿಂದ 45 ಬರಬೇಕಿಲ್ಲಿ, ಮೈನಸ್ 4y² ಆಚೆ ತೆಗೆದಿರೋದ್ರಿಂದ ಏನು ಬರ್ತಿಲ್ಲಿ y ಸೆಟ್ ಈಸ್ ಈಕ್ವಲ್ ಟು 0. ನೋಡಿ ಅರ್ಥ ಆಯ್ತಾ? 4y² ಕಾಮನ್, y² ತೆಗೆದಿದ್ದೀನಿ, 4 ಇದೆ ನಂಬರ್ ಅದನ್ನು ತೆಗೆದಿದ್ದೀನಿ ಆಚೆ. ಸೊ 45 ಟೈಮ್ಸ್ 180 ಆಗುತ್ತೆ. ಸೊ 45 ಮೈನಸ್ y ಈಸ್ ಈಕ್ವಲ್ ಟು 0 ಸೆಟ್ ಮಾಡಿದೆ. ಇಲ್ಲಿ ದಿಸ್ ಇಂಪ್ಲೈಸ್ ವಾಟ್, y ಈಸ್ ಈಕ್ವಲ್ ಟು 0 ಆಗ್ಬೋದು ಆರ್ y ಈಸ್ ಈಕ್ವಲ್ ಟು 45. ಸೊ ಇದು ಪಾಸಿಟಿವ್, ಸಿನ್ಸ್ y x ಆ್ಯಂಡ್ y ಆರ್ ಪಾಸಿಟಿವ್ ಅಂತ ಹೇಳೋ 2 ಪಾಸಿಟಿವ್ ನಂಬರ್ಸ್ ಅಂತ ತಗೊಂಡಾಗ ನಾವು ಆಬ್ವಿಯಸ್ಲಿ y ಈಸ್ ಈಕ್ವಲ್ ಟು 0 ಸ್ಟ್ರೈಕ್ ಆಫ್ ಮಾಡೋಣ. ಸೊ y ವ್ಯಾಲ್ಯೂ 45 ಬಂತು. ಡಬಲ್ ಡಿಫ್ರೆನ್ಸಿಯೇಷನ್ ಎಫ್ ಡ್ಯಾಶ್ ಆಫ್ y 180 ಇಂಟು 2 ಏನಾಗುತ್ತೆ, 360 ಟೈಮ್ಸ್ y ಮೈನಸ್ 4 3s 12 ಟೈಮ್ಸ್ y², ಡಬಲ್ ಡ್ಯಾಶ್. ಈಗ ಎಫ್ ಡಬಲ್ ಡ್ಯಾಶ್ ಆಫ್ y ಜಾಗದಲ್ಲಿ 45 ಹಾಕಿ. 45 ಹಾಕಿದ್ರೆ 360 ಇಂಟು 45 ಮೈನಸ್ 12 ಟೈಮ್ಸ್ 45². ಸೊ ನೆಗೆಟಿವ್, ಈ ನಂಬರ್ ನೆಗೆಟಿವ್ ಆಗುತ್ತೆ ಪಾಸಿಟಿವ್ ಆಗುತ್ತೆ, ನಿಮ್ಗೆ ಅಷ್ಟು ಬೇಕು ಅಷ್ಟೇ, ಆನ್ಸರ್ ಬೇಕಾಗಿಲ್ಲ. 45² ಬಿಗ್ಗರ್ ನಂಬರ್, ತುಂಬ ದೊಡ್ಡ ನಂಬರ್ ಇಲ್ಲಿ. ಸೊ ದೊಡ್ಡ ನಂಬರು ನೆಗೆಟಿವ್ ನಂಬರ್ ಇಸ್ ಬಿಗ್, ಸೊ ಆಬ್ವಿಯಸ್ಲಿ ಲೆಸ್ ದೆನ್ 0. ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಡಬಲ್ ಡಿಫ್ರೆನ್ಸಿಯೇಷನ್ ಈಸ್ ನೆಗೆಟಿವ್, ದೇರ್ ಫೋರ್ ಎಫ್ ಆಫ್ ವೈ ಈಸ್ ಮ್ಯಾಕ್ಸಿಮಮ್ ಆಟ್ y ಈಸ್ ಈಕ್ವಲ್ ಟು 45. y ಈಸ್ ಈಕ್ವಲ್ ಟು 45. y 45 ಆದರೆ ಅಂದರೆ y ವ್ಯಾಲ್ಯೂ ಗೊತ್ತಾಯ್ತಲ್ಲ, y 45 ಆದರೆ x ಏನಾಗುತ್ತೆ, x ಆಬ್ವಿಯಸ್ಲಿ 15 ಆಗುತ್ತೆ. ಯಾಕಂದರೆ ಸಮ್ ಬಂದ್ಬಿಟ್ಟು 60 ಅಲ್ವಾ. ನೋಡಿ ಅರ್ಥ ಆಯ್ತಾ? ಈ ಫಾಲೋಯಿಂಗ್ ಸ್ಟೆಪ್ಸ್ ಅರ್ಥ ಆಯ್ತಾ? 3 ಮಾರ್ಕ್ಸ್ ಕ್ವೆಶ್ಚನ್ಗೆ 3 ಸಲ ಕೇಳಿದ್ದಾರೆ ಇದನ್ನು. ಫಸ್ಟು ಫೈಂಡ್ 2 ಪಾಸಿಟಿವ್ ನಂಬರ್ಸ್ ಸಚ್ ದ್ಯಾಟ್ ದೇರ್ ಸಮ್ ಇಸ್ 60, x ಪ್ಲಸ್ y 60 ಕೊಟ್ಟಿದ್ದಾರೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು ಸಮ್ ಪ್ರಾಡಕ್ಟ್ x ಇಂಟು y³ ಇಸ್ ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾರೆ. ಸೊ ಎಫ್ ಆಫ್ ವೈ ಈಸ್ ಈಕ್ವಲ್ ಟು x ಇಂಟು y³. ಇನ್ ಟರ್ಮ್ಸ್ ಆಫ್ y ತೊಗೊಳ್ತೀನಿ ನಾನು. ಇನ್ ಟರ್ಮ್ಸ್ ಆಫ್ y ತೊಗೊಳ್ಳೋದ್ರಿಂದ ಈಸಿ ಆಗುತ್ತೆ. ಇಲ್ಲಾಂದರೆ ಯಾಕೆ ನೀವು 60 ಮೈನಸ್ ಎಕ್ಸ್ ಅಂತಲೂ ತೊಗೊಳ್ಬೋದು. y ಈಸ್ ಈಕ್ವಲ್ ಟು 60 ಮೈನಸ್ ಎಕ್ಸ್ ಅಂತಾಕಿ ಇಲ್ಲಿ y ಜಾಗದಲ್ಲಿ ಎಕ್ಸ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಕೂಡ ಸಾಲ್ವ್ ಮಾಡ್ಬೋದು. ಪ್ರಾಬ್ಲಮ್ ಒಂಚೂರು ಲೆಂತಿ ಆಗುತ್ತೆ ಅಷ್ಟೇ ಬಿಟ್ಟರೆ, ಇನ್ನು ಅದರಲ್ಲೂ ಕೂಡ ಆನ್ಸರ್ಸ್ ನಿಮಗೆ ಸೇಮೇ ಸಿಗುತ್ತೆ. ಫೈನ್. ಸೊ ಎಕ್ಸ್ ಜಾಗದಲ್ಲಿ ನಾನು 60 ಮೈನಸ್ y ಹಾಕಿದೆ, y³ ಹಾಗೆ ರಿಟೈನ್ ಮಾಡಿದೆ. y³ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಫಂಕ್ಷನ್ ಆಫ್ y ಬಂದುಬಿಟ್ಟು 60 ಟೈಮ್ಸ್ y³ ಮೈನಸ್ y ಟು ದ ಪವರ್ 4 ಬಂತು. ಡಿಫ್ರೆನ್ಷಿಯೇಟ್ ಮಾಡಿದ್ರೆ y³ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಗೊತ್ತಲ್ವಾ ಏನು ಬರುತ್ತೆ ಅಂತ, y² ಬರುತ್ತೆ. ನೋಡಿ ಅರ್ಥ ಆಗ್ತಾ ಇದೆಯಾ ನಿಮಗೆ? ಒಂಚೂರು ಹೈಲೈಟ್ ಮಾಡ್ತೀನಿ. y³ ಡಿಫ್ರೆನ್ಷಿಯೇಟ್ ಮಾಡಿದ್ರೆ y² ಬರುತ್ತೆ, 3y². ಸೊ ಆ 3 60 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 180 ಆಯಿತು. ನೋಡಿ ಅರ್ಥ ಆಯಿತು, 180 y². y ಟು ದ ಪವರ್ 4ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 4y³. ನಾವು ಮಾಡ್ತಾ ಇರೋದು ವಿತ್ ರೆಸ್ಪೆಕ್ಟ್ ಟು y, ನೆನ್ಪಿಟ್ಕೊಳ್ಬೇಕು. ವಿತ್ ರೆಸ್ಪೆಕ್ಟ್ ಟು y ಮಾಡ್ತಾ ಇರೋದು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ಲ, ವಿತ್ ರೆಸ್ಪೆಕ್ಟ್ ಟು y.
ಯಾಕಪ್ಪ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತೀನಿ? ಯಾಕಂದರೆ ಫಂಕ್ಷನ್ ಆಫ್ ವೈ ಅಂತ ನಾನು ತಗೊಂಡಿದ್ದೀನಿ. ಸೊ ಆ ಕಾರಣಕ್ಕೋಸ್ಕರ ಕನ್ಫ್ಯೂಸ್ ಆಗಬಾರ್ದು. ಸರ್ ವೈ ಮಾಡಿದ್ರೆ ವೈ ಡ್ಯಾಶ್ ಬರೀತಾ ಇಲ್ವಲ್ಲ, ವೈ ಡ್ಯಾಶ್ ಬರೆಯೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಾ ಇರೋದು. ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಝೀರೋಗೆ ಸೆಟ್ ಮಾಡಿ, ಝೀರೋಗೆ ಸೆಟ್ ಮಾಡಿದ್ಮೇಲೆ ಇದನ್ನು ಫ್ಯಾಕ್ಟ್ರೈಸ್ ಮಾಡ್ತಾ ಇದ್ದೀನಿ, ಈ ಟರ್ಮನ್ನು ಫ್ಯಾಕ್ಟ್ರೈಸ್ ಮಾಡ್ಕೊಳ್ತಾ ಇದ್ದೀನಿ. 180 ವೈ ಸ್ಕ್ವೇರ್ ಮೈನಸ್ 4 ವೈ ಕ್ಯೂಬ್ನ 4 ವೈ ಸ್ಕ್ವೇರ್ ಕಾಮನ್ ತೊಗೊಳ್ತೀನಿ. 45 ಮೈನಸ್ ವೈ ಈಸ್ ಈಕ್ವಲ್ ಟು 0. ಈಚ್ ಟರ್ಮ್ ಈಸ್ ಈಕ್ವಲ್ ಟು 0, ಸೊ ವೈ ಈಸ್ ಈಕ್ವಲ್ ಟು 0 ಆಗುತ್ತೆ. 45 ಮೈನಸ್ ವೈ ಈಸ್ ಈಕ್ವಲ್ ಟು 0 ಆದರೆ ವೈ ವ್ಯಾಲ್ಯೂ ಇಸ್ 45 ಬಂತು. ವೈ ಈಸ್ ಈಕ್ವಲ್ ಟು 0ನ ನಾನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ. ಕಾರಣ ಏನು ಅಂತಂದರೆ 2 ಪಾಸಿಟಿವ್ ನಂಬರ್ಸ್ ಅಂತ ಹೇಳಿರೋದ್ರಿಂದ 0ನ ಬಿಡ್ತಾ ಇದ್ದೀನಿ, ನಾನು 45ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿ. ಸೆಕೆಂಡ್ ಡಿಫ್ರೆನ್ಸಿಯೇಷನ್ ಇಲ್ಲಿ ಏನು ಕೊಟ್ಟಿದ್ದಾರೋ ಎಫ್ ಡ್ಯಾಶ್ ಆಫ್ ವೈ, ಇನ್ನೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡಿ. ವೈ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2y ಬರುತ್ತೆ. 2ನ ಮಲ್ಟಿಪ್ಲೈ ಮಾಡಿದ್ರೆ 180 ಜೊತೆ 360 ಆಗುತ್ತೆ. 360 ಟೈಮ್ಸ್ ವೈ ಮೈನಸ್ 4 3 12 ವೈ ಸ್ಕ್ವೇರ್ ಆಗುತ್ತೆ. ಇಲ್ಲಿ ವೈ ಜಾಗದಲ್ಲಿ ನೀವೇನು ಮಾಡಬೇಕು? 45ನ ಹಾಕಬೇಕು. 45ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನೆಗೆಟಿವ್ ಬಂದರೆ ಎಫ್ ಆಫ್ ವೈ ಈಸ್ ಮ್ಯಾಕ್ಸಿಮಮ್. ಆ 45 ಜಾಗದಲ್ಲಿ ಮ್ಯಾಕ್ಸಿಮಮ್ ಅಟೆಂಡ್ ಮಾಡುತ್ತೆ ಅಂತ. ನೆಗೆಟಿವ್ ಬಂದರೆ ನಾನು ಇನಿಷಿಯಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದನ್ನು. ನೆಗೆಟಿವ್ ಬಂದರೆ ಎಫ್ ಆಫ್ ವೈ ಈಸ್ ಮ್ಯಾಕ್ಸಿಮಮ್ ಆಟ್ ವೈ ಈಸ್ ವೈ ಈಸ್ ಈಕ್ವಲ್ ಟು 45. ವೈ 45 ಅಂದರೆ ಎಕ್ಸ್ ಏನಾಗುತ್ತೆ? 15. ಕಾರಣ ಏನು? ಬಿಕಾಸ್ ದೇರ್ ಸಮ್ ಈಸ್ 60. ನೋಡಿ, ಈ ಪ್ರಾಬ್ಲಮ್ಮು ಅರ್ಥ ಆಯ್ತಾ ನಿಮಗೆ? 3 ಮಾರ್ಕ್ಸ್ಗೆ ಕೇಳಿರುವಂಥ ಕ್ವೆಶನ್ನು, ತುಂಬ ಇಂಪಾರ್ಟೆಂಟ್ ಕ್ವೆಶನ್ನು, ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವೆಶನ್ ಇದು. ಫೈನ್, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣವಾ? ಗುಡ್. ನೌ ಲೆಟ್ ಅಸ್ ಟ್ರೈ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಇಲ್ಲಿಗೆ ಬರೋಣ. ಸೊಲ್ಯೂಷನ್. ನಾನಿಲ್ಲಿ ಟೂಲ್ನ ಚೇಂಜ್ ಮಾಡ್ಕೊಳ್ಳೋಣ. ಫೈಂಡ್ ದ 2 ಪಾಸಿಟಿವ್ ನಂಬರ್ಸ್ whose sum is 15. Let the numbers be x and remaining. ಒಂದು ವ್ಯಾಲ್ಯೂನ ನೀವು ಎಕ್ಸ್ ಅಂದರೆ, ಈಗ ಎರಡು ನಂಬರು 15 ಅಂತ ಆದರೆ 2 numbers are 15 is equal to 15. Triangle plus rectangle is equal to 15 ಅಂದರೆ ಇಫ್ ವಾಟ್ ವಿಲ್ ಬಿ ದ, ಈ ಜಾಗದಲ್ಲಿ ಏನಾಗುತ್ತೆ? 15 ಮೈನಸ್ ಟ್ರಯಾಂಗಲ್ ಆಗುತ್ತೆ ಅಲ್ವಾ? ಸೇಮ್ ಅದೇ ಥರನೇ ಇಫ್ ಒನ್ ವ್ಯಾಲ್ಯೂ ಇಸ್ ಎಕ್ಸ್, ಅನದರ್ ವ್ಯಾಲ್ಯೂ ವಿಲ್ ಬಿ 15 ಮೈನಸ್ ಎಕ್ಸ್. ರಿಮೈನಿಂಗ್ ಪಾರ್ಟ್ 15ರಲ್ಲಿ ನೀವು ಒಂದನ್ನು 5 ಅಂತ ತಗೊಂಡ್ರೆ ಇನ್ನೊಂದು ಏನಾಗುತ್ತೆ? 10 ಆಗುತ್ತೆ. ಒಂದನ್ನು 2 ಅಂತ ತಗೊಂಡ್ರೆ ಇನ್ನೊಂದು ಏನಾಗುತ್ತೆ? 13 ಆಗುತ್ತೆ. ಅದೇ ಥರನೇ ಒಂದನ್ನು ನಾನು ಎಕ್ಸ್ ಅಂತ ತಗೊಂಡ್ರೆ ಇನ್ನೊಂದು ಏನಾಗುತ್ತೆ? 15 ಮೈನಸ್ ಎಕ್ಸ್ ಆಗುತ್ತೆ. ಲೆಟ್ ದ 2 ನಂಬರ್ಸ್ ಬಿ ಎಕ್ಸ್ ಆ್ಯಂಡ್ 15 ಮೈನಸ್ ಎಕ್ಸ್ ಬಿ 2 ನಂಬರ್ಸ್. ದ ಸಮ್ ಆಫ್ whose ಸ್ಕ್ವೇರ್ ಇಸ್ ಮಿನಿಮಮ್ ಅಂತ ಕೊಟ್ಟಿದ್ದಾರೆ. ಮಿನಿಮಮ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಮಿನಿಮಮ್. ಸಮ್ ಆಫ್ whose ಸ್ಕ್ವೇರ್, ಲೆಟ್ ಮಿ ಟೇಕ್ ಫಂಕ್ಷನ್ ಆಫ್ ಎಸ್ ಎಕ್ಸ್ ಅಂತ ತೊಗೊಳ್ಬೋದು ಅಥವಾ ಎಫ್ ಆಫ್ ಎಕ್ಸ್ ಅಂತಲೇ ತೊಗೋಬೋದು. ಫಂಕ್ಷನ್ ಸಮ್ ಆಫ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 15 ಮೈನಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಟೈಮ್ಸ್ ಹೋಲ್ ಸ್ಕ್ವೇರ್. ಸಮ್ ಆಫ್ ದೇರ್ ಸ್ಕ್ವೇರ್ಸ್, 2 ನಂಬರ್ಸ್ ಆಯಿತು. ಲೆಟ್ ದ 2 ನಂಬರ್ಸ್ ಬಿ ಎಕ್ಸ್ ಆ್ಯಂಡ್ 15 ಮೈನಸ್ ಎಕ್ಸ್ ಬಿ 2 ನಂಬರ್ಸ್ whose ಸ್ಕ್ವೇರ್ ಈಸ್ ಮಿನಿಮಮ್. ಸಮ್ ಆಫ್ whose ಸ್ಕ್ವೇರ್ ಅಂದರೆ ಸ್ಕ್ವೇರ್ ಮಾಡಬೇಕು, ಅವೆರಡನ್ನೂ ಸ್ಕ್ವೇರ್ ಮಾಡಿದ್ರೆ ಮಿನಿಮಮ್ ಆಗುತ್ತೆ. ಸೊ ಏನು ಮಾಡ್ತೀರಾ? ಡಿಫ್ರೆನ್ಷಿಯೇಟ್. ಇದು ತುಂಬ ಈಸಿಯಾಗಿ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೀವು ಎಫ್ ಆಫ್ ಎಕ್ಸ್ ಅಂದರೆ ಎಫ್ ಆಫ್ ಎಕ್ಸೇ ಬರ್ಕೊಳ್ಳೋಣ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಯಿತು? 2x ಪ್ಲಸ್ 15 ಮೈನಸ್ ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾರೆ ನಾವು, ಯಾಕಂದರೆ ಎಲ್ಲ ಎಕ್ಸ್ ಟರ್ಮ್ಸ್ ಇದೆ. 15 ಮೈನಸ್ ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? 2 ಟೈಮ್ಸ್ 15 ಮೈನಸ್ ಎಕ್ಸ್. ಇಲ್ಲಿ ಮೈನಸ್ ಎಕ್ಸ್ ಇರೋದ ಕಾರಣಕ್ಕೆ ಮೈನಸ್ ಬಂದು ಸೇರಿಕೊಳ್ಳುತ್ತೆ. ಸೊ -1 ಇಂಟು -1 ಸೇರಬೇಕು ಚೈನ್ ರೂಲ್ ಪ್ರಕಾರ ನೀವು ಮಾಡಿದಾಗ. ಗೊತ್ತಾಯ್ತಲ್ಲ ಹೇಗೆ -1 ಬಂತು ಅಂತ? ಫೈನ್. ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ? 2x minus 15 into 2, that is 30, minus into minus plus 2x. So obviously ಏನಾಗುತ್ತೆ? 4x minus 30 is equal to 0 because you set f dash of x is equal to 0. First point. Maximum minimum ಕಂಡುಹಿಡಿಯಬೇಕಂದ್ರೆ first point f dash of x is equal to 0. The value of x is equal to 4x minus 30 ಅಂದರೆ 30 divided by 4, that is nothing but 15. The value of x is equal to 15. 15 ಬಂತು. ಈಗ ಡಬಲ್ ಡಿಫ್ರೆನ್ಸಿಯೇಷನ್ ನೋಡೋಣ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ? 4x minus 30 ಅಲ್ವಾ?
ಇದನ್ನು ಇನ್ನೊಂದು ಸಲ ಅಗೈನ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಏನು ಬರುತ್ತೆ 4 ಬರುತ್ತೆ. ಆಬ್ವಿಯಸ್ಲಿ ಇಟ್ ಈಸ್ ಪಾಸಿಟಿವ್. ಕನ್ಕ್ಲೂಷನ್ ಏನು, ಪಾಸಿಟಿವ್ ಬಂದರೆ ಏನಂತ ಕನ್ಕ್ಲೂಸ್ ಮಾಡ್ತೀರಾ, ಎಫ್ ಈಸ್ ಮಿನಿಮಮ್. ಎಲ್ಲಿ, at x is equal to 15. Okay, so at x is equal to 15. So x is equal to 15 and the remaining sum is 15. Sorry, x is equal to 15, 2 into 5 to 2 sorry 15 by 2 ಆಗುತ್ತೆ ಇಲ್ಲಿ, 15 by 2 sorry 15 by 2 that is 7.5 ಆಗುತ್ತೆ. x is equal to 15 and another number is another number ಏನಾಗುತ್ತೆ, another number is again 15 ಅಲ್ಲಿ 7.5 ಇಲ್ಲಿ ಬಂತು ಅಂದರೆ ಇದು ಇನ್ನೊಂದು ನಂಬರ್ ಕೂಡ 15 by 2. So f of sum of the two numbers are 15 by 2 and 15 by 2. The two numbers are 15 by 2 and 15 by 2. So 7.5 ಆಗುತ್ತೆ. ನೋಡಿ ಅರ್ಥ ಆಯ್ತಾ ನಿಮಗೆ ಏನು ಮಾಡಿದ್ದೀವಿ, ಏನೇನು ಮುನ್ನ ಮಾಡಿದ್ದೀವಿ ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ. ದ ಅನದರ್ ನಂಬರ್ ಇಸ್ ಆಲ್ಸೋ 15 by 2. ಯಾಕೆ ಅಂತಂದರೆ ಒಂದು ನಂಬರ್ ನಾವು 15 by 2 ತಂದಿವಿ, ಅನದರ್ ನಂಬರ್ 15 by 2. ಇಲ್ಲಿ 30 by 4 ಮಾಡಿದಾಗ ನಾನು ಒಂದು ತಪ್ಪು ಮಾಡಿದೆ, 15 by 2 ಬರಬೇಕಿಲ್ಲಿ, ನಾನು 15 ಅಂತ ಹೇಳ್ಬಿಟ್ಟೆ, 15 by 2. ನೋಡಿ ಫಸ್ಟು ಲೆಟ್ ದ ಟೂ ನಂಬರ್ಸ್ ಬಿ ಎಕ್ಸ್ 15 minus x be two numbers. Sum of the squares of those two numbers, ಸ್ಕ್ವೇರ್ ಎರಡೂ ಸ್ಕ್ವೇರ್ ಮಾಡಿದ್ರೆ ಇಟ್ ಈಸ್ ಮಿನಿಮಮ್ ಅಂತ ಹೇಳ್ತಾ ಇದ್ದಾರೆ. ಮಿನಿಮಮ್ ಅಂತ ನಾವು ಪ್ರೂವ್ ಮಾಡಬೇಕು ಅಂತಂದರೆ ಏನಾಗಬೇಕು, ಇಟ್ ಶುಡ್ ಬಿ ಗ್ರೇಟರ್ ದೆನ್ 0. ಡಬಲ್ ಡಿಫ್ರೆನ್ಸಿಯೇಷನ್ ಶುಡ್ ಬಿ ಗ್ರೇಟರ್ ದೆನ್ 0. ಆ ಥರ ಬರೋಂಗೆ ನೋಡ್ಕೊಳ್ಬೇಕು. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ, 2x minus 30 ಇದೆಲ್ಲ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, 4x minus 30 ಬರುತ್ತೆ. ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 15 by 2 ಮಾಡ್ತೀರಾ. ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ 0 ಅಂತ ಹಾಕೋಬೇಕು, ನಿಮಗೆ ಎಕ್ಸ್ ವ್ಯಾಲ್ಯೂಸ್ ಬರುತ್ತೆ. ಎಕ್ಸ್ ವ್ಯಾಲ್ಯೂಸ್ ಬಂದಾಗ ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿ, ಇಲ್ಲಿ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಜಾಗ ಏನಿಲ್ಲ, ಅದು ಪಾಸಿಟಿವ್ ಆಗಿಬಿಡ್ತು. ಸೊ ಎಫ್ ಈಸ್ ಮಿನಿಮಮ್ ಅಂತ ಕನ್ಕ್ಲೂಡ್ ಮಾಡ್ತೀರಾ. ಎಲ್ಲಿ, ಯಾವ ಜಾಗದಲ್ಲಿ ಮಿನಿಮಮ್ಮು, ಎಕ್ಸು 15 by 2 ಆದಾಗ, ಎಕ್ಸು 15 by 2 ಆದರೆ ಇನ್ನೊಂದು ನಂಬರ್ ಏನಾಗುತ್ತೆ, ಇನ್ನೊಂದು ನಂಬರು ಕೂಡ 15 by 2 ಆಗುತ್ತೆ. ಸೊ ದ ಟೂ ನಂಬರ್ಸ್ ಆರ್ 15 by 2 ಆ್ಯಂಡ್ 15 by 2. ನೋಡಿ ನಿಮಗೆಲ್ರಿಗೂ ಅರ್ಥ ಆಯ್ತಾ ಇದು? ಫೈನ್. ಇದಕ್ಕೂ ಕೂಡ ಮಾರ್ಚ್ 2015, ಜೂನ್ 2017, ಮಾರ್ಚ್ 2018 ಮತ್ತು ಜೂನ್ 2018 4 ಸಲ ಕೇಳಿರುವಂತಹ ಕ್ವೆಶನ್ಸ್ ಆಗಿದೆ ಇದು. ನೆಕ್ಸ್ಟ್ ಕ್ವೆಶನ್ ಡಿಸ್ಕಸ್ ಮಾಡೋಣ. ಇದನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಟೀಚರ್ಸು ಅಥವಾ ಫ್ರೆಂಡ್ಸ್ನ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ. ಇದೇ ಥರ ಕ್ವೆಶನ್ನು ಸೇಮ್ ಅದೇ ಥರದೇ, ಬಟ್ ಇಲ್ಲಿ ಒಂಚೂರು ಚೇಂಜಸ್ ಏನಿದೆ. ಟೂ ನಂಬರ್ಸ್ ಸಮ್ ಇಸ್ 24 ಅಂತಂದ್ರೆ, ಸಮ್ 24 ಅಂತಂದ್ರೆ ನೀವೇನು ತೊಗೊಳ್ತೀರಾ, ಒಂದು ನಂಬರ್ನ ಎಕ್ಸ್ ಅಂತ ತಗೊಂಡ್ರೆ ಇನ್ನೊಂದು ನಂಬರ್ ಏನು ತೊಗೊಳ್ತೀರಾ, 24 minus x ತೊಗೊಳ್ಬೇಕು. ಅದು ಲಾಜಿಕಲಿ ನಿಮಗೆ ಗೊತ್ತಿರಬೇಕು. ಸೊಲ್ಯೂಷನ್, ಲೆಟ್ ದ ಟೂ ನಂಬರ್ಸ್ ಬಿ ಏನಂತ ತೊಗೊಳ್ತೀರಾ, ಎಕ್ಸ್ ಆ್ಯಂಡ್ 24 minus x. Let the two numbers be x and 24 minus x. The product is large as possible. Large ಅಂದರೆ ಮ್ಯಾಕ್ಸಿಮಮ್ ಅಂತ, ಮ್ಯಾಕ್ಸಿಮಮ್ ಅಂತ ಹೇಳ್ತಿದ್ದಾರೆ. ಸೊ ಪ್ರಾಡಕ್ಟ್ ಎಫ್ ಆಫ್ ಎಕ್ಸ್ನ ಫಂಕ್ಷನ್ ತೊಗೊಳ್ಳಿ, ಅದನ್ನು ಪ್ರಾಡಕ್ಟ್ ತೊಗೊಳ್ಳಿ, ಎಕ್ಸ್ ಇಂಟು 24 minus x. ಇದನ್ನು ಬರ್ಕೊಳ್ಳೋದು ಇಂಪಾರ್ಟೆಂಟು. ನೆಕ್ಸ್ಟ್ ಕಂಡೀಷನ್ ಏನು ಕೊಟ್ಟಿರ್ತಾರಲ್ಲ ಪ್ರಾಡಕ್ಟ್ ಅಂತ, ಇದು ಪ್ರಾಡಕ್ಟ್. ಇದು ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಗೊತ್ತಿದ್ದು ಡಬಲ್ ಡಿಫ್ರೆನ್ಸಿಯೇಷನ್ ಶುಡ್ ಬಿ ಲೆಸ್ ದೆನ್ 0. ನಿಮಗೆ ಲಾಜಿಕಲಿ ಗೊತ್ತಿದೆ, ಇದನ್ನು ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಲೆಸ್ ದೆನ್ 0 ಆಗಬೇಕು ಕೊಟ್ಟಿರೋಂಥ ಪಾಯಿಂಟ್ ಹತ್ರ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಬರ್ಕೊಳ್ಬೋದಾಗಿತ್ತು. ಯಾವ ರೀತಿ ಬರ್ಕೊಳ್ಬೋದಾಗಿತ್ತು, ಡಿಫ್ರೆನ್ಷಿಯೇಟ್ ಮಾಡೋದು ಬೇಡ, ಇದು ಬರ್ಕೊಳ್ಳೋಣ. 24x, ಈ ಎಕ್ಸನ್ನು ಮಲ್ಟಿಪ್ಲೈ ಮಾಡಬೇಡ, ಮೈನಸ್ x square. Let me take this as equation 1. Now you differentiate with respect to x. So f dash of x ಏನಾಗುತ್ತೆ, 24 minus x square ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 2x ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ಸೆಟ್ ಎಫ್ ಡ್ಯಾಶ್ ಆಫ್ ಎಕ್ಸನ್ನು 0ಗೆ ಸೆಟ್ ಮಾಡಬೇಕು. ಫಸ್ಟ್ ಪಾಯಿಂಟು ನೀವು ಮ್ಯಾಕ್ಸಿಮಮ್ ಮಿನಿಮಮ್ ಇಡಬೇಕಂದ್ರೆ ಮೊದಲನೇ ಪಾಯಿಂಟು ಎಫ್ ಡ್ಯಾಶ್ ಆಫ್ ಎಕ್ಸನ್ನು 0ಗೆ ಸೆಟ್ ಮಾಡಿದ್ರಾ. ಸೊ 24
ಮೈನಸ್ 2x ಇಸ್ ಈಕ್ವಲ್ ಟು 0 ಆದರೆ 2x ಇಸ್ ಈಕ್ವಲ್ ಟು 24, ದೇರ್ ಫೋರ್ ಆಬ್ವಿಯಸ್ಲಿ ಎಕ್ಸ್ ಇಸ್ ಈಕ್ವಲ್ ಟು 12. ಎಕ್ಸ್ ಇಸ್ ಈಕ್ವಲ್ ಟು 12 ಬಂತು. ನಾವು ಡಬಲ್ ಡಿಫ್ರೆನ್ಸಿಯೇಷನ್ ಮಾಡೋಣ. ಅಗೇನ್ ಎಫ್ ಡ್ಯಾಶ್ ಆಫ್ ಎಕ್ಸ್ನ ಏನಾಗುತ್ತೆ, 24 ನಂಬರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಮೈನಸ್ 2x ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2. ಸೊ ಆಬ್ವಿಯಸ್ಲಿ ಇಟ್ ಈಸ್ ನೆಗೆಟಿವ್. ನಾನು ಹೇಳಿದ್ನಲ್ಲ, ಮ್ಯಾಕ್ಸಿಮಮ್ ಅಂತ ಬಂದಾಗ ನಿಮಗೆ ನೆಗೆಟಿವ್, ಡಬಲ್ ಡಿಫ್ರೆನ್ಸಿಯೇಷನ್ ನೆಗೆಟಿವ್ ಆಗಬೇಕು. ಡಿಫ್ರೆನ್ಸಿಯೇಷನ್ ನೆಗೆಟಿವ್ ಆಗಿದೆ. ಸೊ ವಾಟ್ ಈಸ್ ದ ಕನ್ಕ್ಲೂಷನ್? ಎಫ್ ಆಫ್ ಎಕ್ಸ್ ಈಸ್ ಮ್ಯಾಕ್ಸಿಮಮ್ at x is equal to 12. ಒಂದು ನಂಬರು 12 and at another number is also 12. ಯಾಕಂದರೆ ಒಂದನ್ನು ನೀವು 12 ಅಂತ ತಗೊಂಡ್ರೆ ಇನ್ನೊಂದು ಉಳಿದಿರೋ ನಂಬರು 24 ಮೈನಸ್ ಎಕ್ಸ್ ಅದು 12 ಆಗುತ್ತೆ. ದೇರ್ ಫೋರ್ 2 numbers are 12 and 12. ಕನ್ಕ್ಲೂಷನ್. ಓಕೆ, ಲೋಕಲ್ ಮ್ಯಾಕ್ಸಿಮಮ್ ಅಥವಾ ಮಿನಿಮಾ ಕಂಡುಹಿಡಿಯೋದಕ್ಕೆ ಮೊದಲನೇದಾಗಿ ಏನು ಮಾಡಬೇಕು? ಫಂಕ್ಷನ್ ಗೊತ್ತಿರಬೇಕು, ಡಿಫ್ರೆನ್ಷಿಯೇಟ್ ಮಾಡಿ, ಪಾಯಿಂಟ್ಸನ್ನು ಕಂಡುಹಿಡಿಯಿರಿ. ಡಬಲ್ ಡಿಫ್ರೆನ್ಸಿಯೇಷನ್ ಇಸ್ ಲೆಸ್ ದೆನ್ 0 ಅಂತ, ಲೆಸ್ ದೆನ್ ನೆಗೆಟಿವ್ ಆದರೆ ಮ್ಯಾಕ್ಸಿಮಮ್ ಅಂತ ಕನ್ಕ್ಲೂಡ್ ಮಾಡಿ, ಪಾಸಿಟಿವ್ ಆದರೆ ಮಿನಿಮಮ್ ಅಂತ ಹೇಳಬೇಕಾಗುತ್ತೆ. ಸೊ ಮ್ಯಾಕ್ಸಿಮಮ್ ಎಲ್ಲಿ? 12, ಎಕ್ಸ್ ಇಸ್ ಈಕ್ವಲ್ ಟು 12 ಅನ್ನೋ ಜಾಗದಲ್ಲಿ ಮ್ಯಾಕ್ಸಿಮಮ್ ಅಟೈನ್ ಮಾಡುತ್ತೆ ಅಂತ. ಸೊ ಅರ್ಥ ಆಯ್ತಾ ಅಲ್ವಾ? ಸೊ ಅನದರ್ ನಂಬರ್ ಇಸ್ ಆಲ್ಸೋ 12. ನಮಗೆ 2 ನಂಬರ್ಸ್ ಕಂಡುಹಿಡಿಯೋಕೆ ಹೇಳಿದ್ರು. ದ 2 numbers are 12 and 12. ನೋಡಿ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈಗ ಪ್ರಾಕ್ಟೀಸ್ ಮಾಡಬೇಕು. ಇಂಥ ಕ್ವಶನ್ನ ಪ್ರಾಕ್ಟೀಸ್ ಮಾಡಬೇಕು. ಸೆಪ್ಟೆಂಬರ್ 2020ನಲ್ಲಿ ಕೇಳಿರುವಂಥ ಕ್ವಶನ್ ಇದಾಗಿದೆ. ಫೈಂಡ್ ಇದು ಮಾರ್ಚ್ 2016ನಲ್ಲಿ ಕೇಳಿರೋದು. ಇಲ್ಲಿ ಒಂದು ಚೂರು ಮಿಸ್ಟೇಕ್ ಆಗಿದೆ. ಇದು ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್. ಸೊ ಫೈಂಡ್ 2 numbers whose product is 100, whose sum is minimum. ಮಿನಿಮಮ್ ಆಗಿರುತ್ತೆ, ಮ್ಯಾಕ್ಸಿಮಮ್ ಆಗೋಕ್ಕೆ ಸಾಧ್ಯ ಇಲ್ಲ, ಮಿನಿಮಮ್ ಆಗಿರುತ್ತೆ. ಸೊ ಫೈಂಡ್ ದ 2 numbers. ನೀವು 2 numbers ಹೇಗೆ ಫೈಂಡ್ ದ ಟೂ ನಂಬರ್ಸ್ whose product is 100. ಪ್ರಾಡಕ್ಟ್ is ಲೆಟ್, ನಾನಿಲ್ಲಿ ಒಂದು ನಂಬರ್ ಎಕ್ಸು ಇನ್ನೊಂದು ನಂಬರು 100 ಮೈನಸ್ ಎಕ್ಸ್ ತೊಗೊಳಕ್ಕಾಗಲ್ಲ, ಸಾಧ್ಯ ಇಲ್ಲ. ಯಾಕೆಂದರೆ ಇವ್ರು ಹೇಳ್ತಾ ಇರೋದು ಪ್ರಾಡಕ್ಟ್. ಸೊ ಲೆಟ್ ದ 2 numbers be ಎಕ್ಸ್ and y. Their product p ಅಥವಾ ಫಂಕ್ಷನ್ ಎಕ್ಸ್ ಆ್ಯಂಡ್ ವೈ ಅಂತಂದ್ರೆ ಎಕ್ಸ್ ವೈ, ವೇರ್ ಎಕ್ಸ್ ಆ್ಯಂಡ್ ವೈ ಈಸ್ ಈಕ್ವಲ್ ಟು 100. ದಿಸ್ ಇಂಪ್ಲೈಸ್ ದಟ್ ವೈ ಈಸ್ ಈಕ್ವಲ್ ಟು 100 ಬೈ ಎಕ್ಸ್ ತೊಗೊಳ್ಬೋದು. ಸೊ ಪಿ ಒಂದನ್ನು ಎಕ್ಸ್ ತೊಗೊಳ್ಳಿ, and one more value y can be taken as 100 by x is equal to, just a minute, just ಒಂದು ಕ್ಲಾರಿಫೈ ಮಾಡ್ತೀನಿ. ಎಸ್, ಸಾರಿ, ಫಂಕ್ಷನ್ ಇದಲ್ಲ. ಲೆಟ್ ದ 2 numbers be x and y, where x and y is equal to 100 ಅಂದರೆ y is equal to 100. ಲೆಟ್ ದ 2 numbers be, ಈಗ ಲೆಟ್ ದ ನಂಬರ್ಸ್ ಬಿ ಎಕ್ಸ್ ಆ್ಯಂಡ್ 100 ಬೈ ಎಕ್ಸ್ ತೊಗೋಬೇಕಾಗುತ್ತೆ. ಲೆಟ್ ದ 2 numbers be ಎಕ್ಸ್ ಆ್ಯಂಡ್ 100 ಬೈ ಎಕ್ಸ್. ಇಲ್ಲಿ ಪ್ರಾಡಕ್ಟ್ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ, ಸಮ್ ಹೇಳಬೇಕು. ಸಮ್ ಈಸ್ ಮ್ಯಾಕ್ಸಿಮಮ್ ಅಂತ. ಮ್ಯಾಕ್ಸಿಮಮ್ ಅಂತಂದರೆ ಫಂಕ್ಷನ್ ಆಫ್ ಎಕ್ಸ್ ನಾವು ಡಿಫೈನ್ ಮಾಡ್ಕೊಳ್ಬೇಕು, ಎಕ್ಸ್ ಪ್ಲಸ್ 100 ಬೈ ಎಕ್ಸ್. ನಾವು ದಿಸ್ ಈಸ್ ಅವರ್ ಫಂಕ್ಷನ್. ಇದು ಮ್ಯಾಕ್ಸಿಮಮ್, ಮಿನಿಮಮ್ ಅಂತ ಹೇಳಿ, ಸಾರಿ ಮಿನಿಮಮ್ ವರ್ಡ್, ಮಿನಿಮಮ್ ಫಂಕ್ಷನ್ ಡಿಫೈನ್ ಮಾಡ್ಕೊಳ್ಳೋದು ಗೊತ್ತಾಯ್ತಲ್ವಾ? ನಾನು ಪ್ರಾಡಕ್ಟ್ ತೊಗೊಳ್ತಾ ಇದೆ. ಸೊ ದಟ್ಸ್ ಇಸ್ ನಾಟ್ ದ ಕೇಸ್ ಇಯರ್. ಲೆಟ್ ದ 2 numbers be x and another number is 100 minus x, 100 by x, not 100 minus x, 100 by x. Now let us differentiate. ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್? ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1, ಇಲ್ಲಿ 1 by x, 1 by x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮಗೆ ಗೊತ್ತಿದೆ ಮೈನಸ್ 1 by x ಸ್ಕ್ವೇರ್. ಸೊ ಐ ರೈಟ್ ಇಟ್ ಆಸ್ ಮೈನಸ್ 100 by x ಸ್ಕ್ವೇರ್. ನೀವೇನು ಮಾಡಬೇಕು? ಫಸ್ಟ್ ಪಾಯಿಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಹಾಕ್ಕೊಳ್ತೀರಾ. 0 ಹಾಕಂತಂದರೆ 1 ಮೈನಸ್ 100 by x ಸ್ಕ್ವೇರ್ ಈಸ್ ಈಕ್ವಲ್ ಟು 0.
this implies what? 100 by x square is equal to 1. So ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 100. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 100, ದಟ್ ಈಸ್ ನಥಿಂಗ್ ಬಟ್ 10, ಪ್ಲಸ್ ಆರ್ ಮೈನಸ್ 10. ಸೊ ಎರಡು ವ್ಯಾಲ್ಯೂಸ್ ಬಂದ್ಬಿಡುತ್ತೆ. ಟೂ ನಂಬರ್, ಒಂದು ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ 10 ಬರುತ್ತೆ, ಇನ್ನೊಂದು ಮೈನಸ್ 10 ಬರುತ್ತೆ. ಸೊ ನಾವು ದ ಕ್ವೆಶನ್ ಈಸ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಕಂಡಿಡಿರಿ. 0 ಕಂಡಿಡಿದ್ರೆ ಎಕ್ಸ್ ವ್ಯಾಲ್ಯೂ ಬಂತಲ್ವಾ, ಈಗ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿಫ್ರೆನ್ಸ್ 1 ಈಸ್ 0 ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್. ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ನ ನೀವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಪಾಸಿಟಿವ್ ನಂಬರ್ ಬರುತ್ತೆ. 100 ಇಂಟು 2 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್. ನೋಡಿ ಹೇಗೆ ಸರ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ 1 ಬೈ ಎಕ್ಸ್ ಟು ದ ಪವರ್ ಮೈನಸ್ 2ನ ಡಿಫ್ರೆನ್ಷಿಯೇಟ್ ಮಾಡಿ, ಮೈನಸ್ 2ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ 2 ಎಕ್ಸ್ ಟು ದ ಪವರ್ ಮೈನಸ್ 3 ಬರುತ್ತೆ. ಸೊ ಮೈನಸ್ ಆಲ್ರೆಡಿ ಮೈನಸ್ ಇರೋದನ್ನ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ದಿಸ್ ಈಸ್ ಪಾಸಿಟಿವ್, ಗ್ರೇಟರ್ ದೆನ್ 0. ಸೊ ಗ್ರೇಟರ್ ದೆನ್ 0 ಅಂದರೆ ಎಫ್ ಆಫ್ ಎಕ್ಸ್ ಅಟೈನ್ಸ್ ಮಿನಿಮಮ್ positive. This is positive only for what value? For x is equal to 10. x ನ 10 ಹಾಕಿದ್ರೆ ಎಕ್ಸ್ ಕ್ಯೂಬ್ ಅಲ್ವಾ ಪಾಸಿಟಿವ್ ಆಗುತ್ತೆ. ಮೈನಸ್ 10 ಹಾಕಿದ್ರೆ ಆಗಲ್ಲ. ಸೊ ಒನ್ಲಿ ಫಾರ್ ಎಕ್ಸ್ ಈಸ್ ಈಕ್ವಲ್ ಟು 10ಗೆ ಆಗುತ್ತೆ, ಮೈನಸ್ 10 ಹಾಕೋಕ್ಕೆ ಆಗಲ್ಲ. ಸೊ ಮೈನಸ್ 10 ರೂಲ್ಡ್ ಔಟು. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 10 ರೂಲ್ಡ್ ಔಟ್ ಆಗುತ್ತೆ. ಸೊ ಒನ್ಲಿ ಫಾರ್ ಎಕ್ಸ್ ಈಸ್ ಈಕ್ವಲ್ ಟು ಪಾಸಿಟಿವ್. ಸೊ ಎಫ್ ಆಫ್ ಎಕ್ಸ್ ಅಟೈನ್ಸ್ ಮಿನಿಮಮ್ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 10. x is equal to 10 and another number is also 10. Another number is also 10. So the two numbers are 10 and 10, where the product is maximum. Product is maximum alla, where the product is 100. 10 into 10 100 ಆಗುತ್ತೆ. The sum is minimum. ಈ ಕ್ವೆಶನ್ ಮ್ಯಾಕ್ಸಿಮಮ್ ಕ್ವೆಶನ್ ಅಲ್ಲ, ಇದು ಮಿನಿಮಮ್. ಸೊ ಮಾರ್ಚ್ 2016 ಈ ಥರ ಒಂದು ಮಿಸ್ಟೇಕ್ ಆಗಿತ್ತು, ಮ್ಯಾಕ್ಸಿಮಮ್ ಅಂತ ಕೊಟ್ಬಿಟ್ಟಿದ್ರು. ಸೊ ಅದಕ್ಕೆ ಅಲ್ಲೊಂದು ಚೂರು ಎಡವಟ್ಟಾಗಿತ್ತು. ಸೊ ಅದು ಚೇಂಜ್ ಮಾಡ್ಕೊಳ್ಬೇಕು, ಅದು ಮಿನಿಮಮ್ ಆಗುತ್ತೆ, ಮ್ಯಾಕ್ಸಿಮಮ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಫೈನ್, ನಿಮ್ಗೆ ಅರ್ಥ ಆಯ್ತಾ ಈ ಪ್ರಾಬ್ಲಮ್ಮು? ನೋಡಿ ಏನು ಮಾಡಬೇಕು, ಫಂಕ್ಷನ್ ಎಕ್ಸ್ ಪ್ಲಸ್ 100 ಬೈ ಎಕ್ಸ್. ಯಾಕೆ 100 ಬೈ ಎಕ್ಸ್ ತಗೊಂಡ್ವಿ ಗೊತ್ತಾಯ್ತಾ? ನೋಡಿ ಯಾಕೆ ನಾವು 100 ಬೈ ಎಕ್ಸ್ ತಗೊಂಡ್ವಿ. ವೈ? one number is x, another number is 100 by x. And differentiate it, you get 1 minus 100 by x square. Solve ಮಾಡಿದಾಗ x ವ್ಯಾಲ್ಯೂ ಬಂದ್ಬಿಟ್ಟು x square is equal to 100 ಬರುತ್ತೆ, x is equal to 10 minus 10 ಬರುತ್ತೆ. ಸೆಕೆಂಡ್ ಡಿಫ್ರೆನ್ಸಿಯೇಷನ್ ಮಾಡಿದಾಗ 100 into 2 ಡಿವೈಡ್ ಬೈ ಎಕ್ಸ್ ಕ್ಯೂಬ್ ಬರುತ್ತೆ. ಎಕ್ಸ್ ಕ್ಯೂಬ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಬರುತ್ತೆ ನಿಮಗೆ. ನಥಿಂಗ್ ಟು ಸಿಂಪಲ್ ಡಿಫ್ರೆನ್ಸಿಯೇಷನ್ ಅದು ಮಾಡಬೇಕಾಗುತ್ತೆ. 1 by x square ಡಿಫ್ರೆನ್ಸಿಯೇಷನ್ ನಿಮ್ಗೆ ಗೊತ್ತಿದೆ, ನಿಮಗೆಲ್ರಿಗೂ ಗೊತ್ತಿರುತ್ತೆ. ಸೊ ಡಿಫ್ರೆನ್ಷಿಯೇಟ್ ಮಾಡಿದಾಗ ಇದು ಬರುತ್ತೆ. ಇದು ಪಾಸಿಟಿವ್ ಯಾವಾಗುತ್ತೆ? ಒನ್ಲಿ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 10. ಎಕ್ಸ್ ಜಾಗದಲ್ಲಿ 10 ಹಾಕಿದ್ರೆ, ಪಾಸಿಟಿವ್ 10 ಹಾಕಿದ್ರೆ ಮಾತ್ರ ಪಾಸಿಟಿವ್ ಆಗುತ್ತೆ. ಸೊ ಎಫ್ ಆಫ್ ಎಕ್ಸ್ ಅಟೈನ್ಸ್ ಪಾಸಿಟಿವ್ ಬಂದಾಗ ನೀವು ಏನು ಕನ್ಕ್ಲೂಷನ್ ಮಾಡ್ತೀರಾ? ಮಿನಿಮಮ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 10. ಸೊ ದ ಟೂ ನಂಬರ್ಸ್ ಆರ್ 10 and 10. ನೋಡಿ ಅರ್ಥ ಆಯ್ತಾ? ಒಂದೊಂದೇ ಸ್ಟೆಪ್ಸ್ ನೋಡ್ಕೊಂಡು ಹೋಗಿ. ಈ ಸ್ಟೆಪ್ಸಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ನೀವು ಇದನ್ನೇ ಸ್ಕ್ರೀನ್ಶಾಟ್ ಮಾಡಿ ನಿಮ್ಮ ಟೀಚರ್ಸ್ನ ಹತ್ರ ಕೇಳ್ಬೋದು ಹೇಗೆ ಇದು ಅಂತ, ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ಕೊಳ್ಬೋದು. ಫೈನ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಫೈಂಡ್ ದ ಸ್ಲೋಪ್ ಆಫ್ ದ ನಾರ್ಮಲ್. ನೀವು ನಾರ್ಮಲ್ ಕಂಡುಹಿಡಿಯೋದಕ್ಕೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು. ನೀವು dy ಬೈ ಡಿ ಎಕ್ಸ್ ಕಂಡುಹಿಡಿರಿ, ನೆಗೆಟಿವ್ ರೆಸಿಪ್ರೋಕಲ್ ತೊಗೊಳ್ಬೇಕಾಗುತ್ತೆ ಅಷ್ಟೇ, ಸಿಂಪಲ್. ಸೊ ಫೈನ್, dy ಬೈ ಡಿ ಎಕ್ಸ್, ಈ ಪ್ರಾಬ್ಲಮ್ಗೆ dy ಬೈ ಡಿ ಎಕ್ಸ್ನ ನಾವು ಕಂಡುಹಿಡಿಯೋಣ. ಏನು ಕೊಟ್ಟಿದ್ದಾರೆ? ಎಕ್ಸ್ ಕೊಟ್ಟಿದ್ದಾರೆ. ಎಕ್ಸ್ ಈಸ್ ಈಕ್ವಲ್ ಟು 1 ಮೈನಸ್ ಎ ಸೈನ್ ಟೀಟಾ and y is equal to b cos square theta ಅಲ್ವಾ? ಪ್ಯಾರಾಮೆಟ್ರಿಕ್ ಫಂಕ್ಷನ್ನು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನು? ಟೀಟಾ. ವೆರಿ ಇಂಪಾರ್ಟೆಂಟ್ ಇಸ್ ಟೀಟಾ, ನೆನ್ಪಿಟ್ಕೊಳ್ಬೇಕು. ಟೀಟಾ ಎರಡು ಕಡೆನೂ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ. ನೋಡಿ ಇದು ಅರ್ಥ ಇದೆ. ಡಿಫ್ರೆನ್ಷಿಯೇಟ್ ಡಿ ಎಕ್ಸ್ ಬೈ ಡಿ ಟೀಟಾ. ಡಿಫರೆನ್ಸ್ 1 is 0 minus a, difference of sin is cos theta. ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡ್ತಾ ಇರೋದ್ರಿಂದ ಡಿಫ್ರೆನ್ಸ್ ಆಫ್ y ಏನಾಗುತ್ತೆ? dy ಬೈ
ಡಿ ಟೀಟಾ. ನಂಬರ್ ಬಿ ಆಗೇ ಇರುತ್ತೆ. ಡಿಫೈನ್ ಆಫ್ ಕಾಸ್ ಸ್ಕ್ವೇರ್ ಟೀಟಾ ಏನಾಗುತ್ತೆ 2 ಟೈಮ್ಸ್ ಕಾಸ್ ಟೀಟಾ. ಡಿಫೈನ್ ಆಫ್ ಕಾಸ್ ಅಗೇನ್ ಮೈನಸ್ ಸೈನ್ ಟೀಟಾ. ಇದರ ಚೈನ್ ರೂಲ್ ಬರುತ್ತೆ. ಸಮಥಿಂಗ್ ಸ್ಕ್ವೇರ್, ಡಿಫರೆನ್ಸ್ ಆಫ್ ಸಮಥಿಂಗ್ ಸ್ಕ್ವೇರ್ ಇಸ್ ವಾಟ್ 2 ಟೈಮ್ಸ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ಜಾಗದಲ್ಲಿ ಏನಿದೆ ಕಾಸ್ ಇದೆ. ಕಾಸ್ನ ಡಿಫ್ರೆನ್ಸ್ ಮಾಡಿದ್ರೆ ಸೈನ್ ಬರುತ್ತೆ. ನೋಡಿ ಇದು ಹೇಗೆ ಗೊತ್ತಾಯ್ತು, ಇದು ನಿಮ್ಗೆ ಗೊತ್ತಾಗಬೇಕು. ಇದು ಚೈನ್ ರೂಲ್ ಮಾಡಿದ್ದೀವಿ, ಈ ಸೂಕ್ಷ್ಮಗಳು ಗೊತ್ತಾಗಬೇಕು ನಿಮಗೆ. ನಾವು ನಿಮಗೆ ಕೇಳಿರೋದು ಡಿ ವೈ ಬೈ ಡಿ ಎಕ್ಸ್. ಫಸ್ಟು ಡಿ ವೈ ಬೈ ಡಿ ಎಕ್ಸ್ ಕಂಡಿಟ್ಕೊಳ್ಳೋಣ, ಈಸಿ ಪಾರ್ಟ್. ಫಸ್ಟು ಡಿ ವೈ ಬೈ ಡಿ ಟೀಟಾ ಬರೀತೀರಾ, ದಟ್ ಈಸ್ ಮೈನಸ್ ಬಿ 2 ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಡಿವೈಡೆಡ್ ಬೈ ಮೈನಸ್ ಎ ಕಾಸ್ ಟೀಟಾ. ಏನೇನೆಲ್ಲ ಕ್ಯಾನ್ಸಲ್ ಮಾಡ್ಬೋದು, ಕಾಸ್ ಟೀಟಾ ಕ್ಯಾನ್ಸಲ್ ಮಾಡ್ಬೋದು, ಮೈನಸ್ ಕ್ಯಾನ್ಸಲ್ ಮಾಡ್ಬೋದು. ದಿಸ್ ಈಸ್ ಸ್ಲೋಪ್, ಇದು ಸ್ಲೋಪ್ ಬಂದ್ಬಿಟ್ಟೇನೋ ಮೈನಸ್ ಸ್ಲೋಪು ಕೂಡ ಕೇಳ್ಬೋದು. ಇದೇ ಪ್ರಾಬ್ಲಮ್ಗೆ ಸ್ಲೋಪ್ ಕೇಳ್ಬೋದು. 2 ಟೈಮ್ಸ್ ಬಿ ಬೈ ಎ, ಇದು ಸ್ಲೋಪ್ ಆಯಿತು, ಸ್ಲೋಪ್ ಆಫ್ ದ ಕರ್ವ್. ನಿಮಗೆ ಕೇಳಿರೋದೇನವರು ನಾರ್ಮಲ್ ಅಂದರೆ ನಿಮ್ಗೆ ಹೇಳಿದ್ದೆ ನಾನು ಏನು ಮಾಡಬೇಕು, ಕೊಟ್ಟಿರೋ ಆನ್ಸರ್ಗೆ ನೆಗೆಟಿವ್ ರೆಸಿಪ್ರೋಕಲ್ -1 ಡಿವೈಡೆಡ್ ಬೈ ಡಿ ವೈ ಬೈ ಡಿ ಎಕ್ಸ್. ಸೊ ಆನ್ ದಟ್ ರೆಕಾರ್ಡ್ ನಾರ್ಮಲ್ ಈಸ್ ಈಕ್ವಲ್ ಟು ಮೈನಸ್ ಎ ಡಿವೈಡೆಡ್ ಬೈ 2b. ಸ್ಲೋಪ್ ಈಸ್ ಮೈನಸ್ ಎ ಡಿವೈಡೆಡ್ ಬೈ 2b. ನೋಡಿ ಅರ್ಥ ಆಯ್ತಾ? ನೆಗೆಟಿವ್ ಕೊಟ್ಟಿರೋ ಆನ್ಸರ್ನ ನೆಗೆಟಿವ್ ರೆಸಿಪ್ರೋಕಲ್ ತಗೊಳ್ಳೋಣ. ಸೊ ನಾರ್ಮಲ್, ಸ್ಲೋಪ್ ಆಫ್ ದ ನಾರ್ಮಲ್ ಸೊ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂತೀವಿ. ಇದು ಯಾವುದನ್ನು, ಒಂದು ಕರು ಕೊಟ್ಟಿದ್ದಾರೆ, ಈ ಕರು ಕೊಟ್ಟಾಗ ಇದು ಪ್ಯಾರಾಮೆಟ್ರಿಕ್ ಕರ್ವ್ಸು, ಎರಡು ಕ್ಲಬ್ ಮಾಡಿದಾಗ ಒಂದು ಕರು ಬರ್ತಂತ ಇಟ್ಕೊಳ್ಳೋಣ. ಇದು ಟ್ಯಾಂಜೆಂಟು, ಇದು ಪರ್ಪೆಂಡಿಕ್ಯುಲರ್ ಆಗಿರೋದು ನಾರ್ಮಲ್ಲು. ಅದ್ರದ್ದು ಸ್ಲೋಪ್ ಹೇಳಿದೆ, ಸ್ಲೋಪ್ ಬಂದುಬಿಟ್ಟು ಎರಡು ಪರ್ಪೆಂಡಿಕ್ಯುಲರ್ ಆಗಿರೋದ್ರೆ ನೆಗೆಟಿವ್ ರೆಸಿಪ್ರೋಕಲ್ ಆಗುತ್ತೆ. ಇದ್ರದ್ದು ಸ್ಲೋಪ್ ಬಂದುಬಿಟ್ಟು, ಟ್ಯಾಂಜೆಂಟ್ದು ಸ್ಲೋಪ್ ಬಂದುಬಿಟ್ಟು ನಿಮಗೆ 2b ಬೈ ಎ ಬಂದರೆ ನಾರ್ಮಲ್, ಇದು ನಾರ್ಮಲ್ ಲೈನ್ ಅಂತೀವಿ, ಇದ್ರಿಗೆ ಪರ್ಪೆಂಡಿಕ್ಯುಲರ್ ಆಗಿರೋ ನಾರ್ಮಲ್ ಲೈನ್ ಅಂತೀವಿ, ಮೈನಸ್ ಎ ಡಿವೈಡೆಡ್ ಬೈ 2b ಬರುತ್ತೆ. ನೋಡಿ ನಿಮ್ಗೆ ಅರ್ಥ ಆಯ್ತಾ? ಇದು ಪರ್ಪೆಂಡಿಕ್ಯುಲರ್ ಆಗಿದೆ, ನೆಗೆಟಿವ್ ರೆಸಿಪ್ರೋಕಲ್ ತೊಗೋಬೇಕು. ಸ್ಲೋಪ್ ಆಫ್ ದ ನಾರ್ಮಲ್ ಈಸ್ ಮೈನಸ್ ಎ ಡಿವೈಡೆಡ್ ಬೈ 2b. ಫೈನ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಫೈಂಡ್ ದ ಇಂಟರ್ವಲ್ ಇನ್ ವಿಚ್ ದ ಫಂಕ್ಷನ್ ಎಫ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ 2x ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಮೈನಸ್ 30 ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಕೇಳಿದೆ. ಇಂಟರ್ವಲ್ ಕಂಡುಹಿಡಿಯೋದು. ನಾವು ಸಿಂಪಲಾಗಿ ಹೇಳ್ತೀನಿ, ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡ್ತೀರಾ, ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತೆ. ನೀವು ಇಂಟರ್ವಲ್ಸನ್ನು ಕಡಿಬೇಕಂದ್ರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಇಂಟರ್ವಲ್ ಪಾಯಿಂಟ್ ಗೊತ್ತಾಗಬೇಕು. ಸೊ ಇದು ಸಿಂಪಲ್ ಡಿಫ್ರೆನ್ಸಿಯೇಷನ್ ನೋಡಿ. ಫಸ್ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡ್ಕೊಳ್ಳೋಣ. 6x ಸ್ಕ್ವೇರ್ ಮೈನಸ್ 6x ಮೈನಸ್ 36, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x ಬರುತ್ತೆ, ಇದು 3 ಜೊತೆ ಮಲ್ಟಿಪ್ಲೈ 6, ನಂಬರ್ 7 ಡಿಫ್ರೆನ್ಸಿಯೇಷನ್ 0 ಆಗುತ್ತೆ. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದ್ರೇನು, ದಿಸ್ ಶುಡ್ ಬಿ ಗ್ರೇಟರ್ ದೆನ್ 0. ಸೊ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋಣ. 6x ಸ್ಕ್ವೇರ್ ಮೈನಸ್ 6x ಮೈನಸ್ 36 ಶುಡ್ ಬಿ ಗ್ರೇಟರ್ ದೆನ್ 0. ಡಿವೈಡ್ ಬೈ 6 ಕಾಮನ್ ಕಾಣಿಸ್ತಾ ಇದೆ ಈಸಿಯಾಗಿ. ಎಕ್ಸ್ ಸ್ಕ್ವೇರ್ ಮೈನಸ್ 6 ಮೈನಸ್ 6 ಈಸ್ ಗ್ರೇಟರ್ ದೆನ್ 0. ಡಿವೈಡ್ ಮಾಡಿದ್ಮೇಲೆ ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಿದಾಗ ನಿಮಗೆ ಇದು ಎಕ್ಸ್ ಪ್ಲಸ್ 2 ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 2. ಕ್ವಾಡ್ರಾಟಿಕ್ ಈಕ್ವೇಷನ್ ಸ್ಪ್ಲಿಟ್ ಮಾಡೋದು ಗೊತ್ತಿರಬೇಕು ನಿಮಗೆ. ಸೊ ಗ್ರೇಟರ್ ದೆನ್ 0 ಬಂದಾಗ ಒಂದು ತಿಳ್ಕೊಳ್ಳಿ, ಕ್ವಾಡ್ರಾಟಿಕ್ ಈಕ್ವೇಷನ್ನು ನಿಮಗೆ ಲೆಸ್ ದೆನ್ 0 ಬಂದಾಗ ಇಂಟರ್ವಲ್ಸು ಎ ಬಿ ಅಂತ ಬಂದಾಗ ಡಿಕ್ರೀಸಿಂಗ್ ವ್ಯಾಲ್ಯೂ ಕಂಡುಹಿಡಿಯೋದಂದರೆ ಎ ಬಿ ಒಳಗಡೆಗೆ ಬನ್ನಿ. ಇನ್ಕ್ರೀಸಿಂಗ್ ಬೇಕು ಅಂದರೆ ಆಚೆಗೆ ಹೋಗಿ, ಅಷ್ಟೇ, ಸಿಂಪಲ್ ಲಾಜಿಕ್. ಸೊ ಇದು ದ ಎಕ್ಸ್ ವ್ಯಾಲ್ಯೂ ಶುಡ್ ಬಿ, ಜಾಸ್ತಿ ಕನ್ಫ್ಯೂಸ್ ಆಗಬೇಡಿ, ಎಕ್ಸ್ ಮೈನಸ್ 3 ಎಕ್ಸ್ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದೆನ್ 3 ಆರ್ ಎಕ್ಸ್ ವ್ಯಾಲ್ಯೂ ಶುಡ್ ಬಿ ಲೆಸ್ ದೆನ್ -2. ಇದು ಹೆಂಗೆ ಹೇಳಿದ್ರಿ ಸರ್ ಅಂತ ನಿಮ್ಗೆ ಅನಿಸ್ಬೋದು. ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೋದು. ಇದು ಇಂಟರ್ವಲ್ಲು. ನಾನು ಸಿಂಪಲಾಗಿ ಹೇಳ್ತೀನಿ, ಇದೀಗ ಕೇಳಿಸ್ಕೊಳ್ಳಿ. 3 -2 ಇಲ್ಲಿಗೆ 0 ಅಂತ ಇಟ್ಕೊಳ್ಳೋಣ, ಇಲ್ಲಿಗೆ -2 ಅಂತ ಇಟ್ಕೊಳ್ಳೋಣ. ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಸಾಲ್ವ್ ಮಾಡಿದಾಗ ಫಸ್ಟು ನಿಮಗೆ ಇಂಟರ್ವಲ್ಸ್ ಗೊತ್ತಾಗಬೇಕು. ಮೇಜರ್ ಪಾಯಿಂಟು ತಿಳ್ಕೊಳ್ಳಿ. ಇಂಟರ್ವಲ್ಸ್ 3
-2 ಇದು ಕಂಡುಹಿಡಿಯೋದು ನಿಮ್ಗೆ ಗೊತ್ತಿದೆ. ಗ್ರೇಟರ್ ದೆನ್ 0 ಅಂದರೆ ಆಚೆಗೆ ಹೋಗಿ. ನೀವೇನು ಸಿಂಬಲ್ಲು ಇಲ್ಲಿ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗಲಿಲ್ಲ ಅಂದರೆ, ಇಲ್ಲಿಂದ ಮುಂದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದಾಗ ಫಸ್ಟು ಕ್ವಾಡ್ರಾಟಿಕ್ ಇಕ್ವೇಷನ್ ಫ್ಯಾಕ್ಟರ್ ನಿಮಗೆ 3 ಮತ್ತು -2 ಅಂತ ಗೊತ್ತಿರಬೇಕು. ಅದು ನಂಬರ್ ಲೈನಲ್ಲಿ ಹಾಕ್ಕೊಳ್ಳಿ. ಸೊ ಗ್ರೇಟರ್ ದೆನ್ 0 ಅಂದರೆ ಇದರಿಂದ ಹೊರಗಡೆ ಬನ್ನಿ, ಇಂಟ್ರೋಲಿಂದ ಹೊರಗಡೆ ಬನ್ನಿ. ಲೆಸ್ ದೆನ್ ಅಕಸ್ಮಾತ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಕೇಳಿದರೆ ನೀವು ಎಕ್ಸ್ ವ್ಯಾಲ್ಯೂ ಬಿಲಾಂಗ್ಸ್ ಟು ದಿಸ್ ಇಂಟರ್ವಲ್ ಅಂತ ಹೇಳ್ಬೋದಾಗಿತ್ತು. ಬಟ್ ಇಲ್ಲಿ ಗ್ರೇಟರ್ ದೆನ್ ಕೇಳಿರೋದ್ರಿಂದ ಸಿಂಪಲ್ ಇಂಟರ್ವಲ್ ಮಾಡಬೇಕು. ಎಕ್ಸ್ ಬಿಲಾಂಗ್ಸ್ ಟು -2 ಇಂದ ಈ ಕಡೆ -∞ ತನಕ ಬರಲಿ, ಯುನೈಟೆಡ್ ವಿತ್ 3, ಅಂದರೆ ಇನ್ಕ್ರೀಸಿಂಗ್ ಅಂದರೆ ಇದರಿಂದ ಹೊರಗಡೆ ಹೋಗಬೇಕು. ಇನ್ಕ್ರೀಸಿಂಗ್ ಈ ಥರ ಸಿಂಬಲ್ ಬಂದಾಗ ಭಾಳ ಜನ ಹುಡುಗರಿಗೆ ಸ್ಟೂಡೆಂಟ್ಸ್ಗೆ ಏನು ಕನ್ಫ್ಯೂಸು ಅಂತಂದರೆ, ಈ ಗ್ರೇಟರ್ ದೆನ್ ಲೆಸ್ ದೆನ್ ಸಿಂಬಲ್ ಹೆಂಗೆ ಹಾಕ್ಕೊಳ್ಳೋದು ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ. ಆದರೆ ನಾನು ಸಿಂಪಲ್ಲಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ, ಫಸ್ಟು ಇಂಟರ್ವಲ್ನ ಕಂಡುಹಿಡ್ಕೊಳ್ಳಿ, ಪಾಯಿಂಟನ್ನು ಕಂಡುಹಿಡ್ಕೊಳ್ಳಿ. ನೀವು ಇಂಟರ್ವಲ್ಲು ಕಂಡುಹಿಡಿಯೋದು ಬೇಕಾಗಿಲ್ಲ, ಪಾಯಿಂಟನ್ನು ಕಂಡುಹಿಡ್ಕೊಳ್ಳಿ. ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ 3 ಬಂತು, ಎಕ್ಸ್ ವ್ಯಾಲ್ಯೂ -2 ಬಂತು. ಇಷ್ಟು ಗೊತ್ತಾಯ್ತಾ? ನಂಬರ್ ಲೈನ್ ಹಾಕಿ. ಇನ್ಕ್ರೀಸಿಂಗ್ ಅಂದರೆ ಇಂಟರ್ವಲ್ಗೆ ಆಚೆ ಹೋಗಿ, ಇಂಟರ್ವಲಿಂದ ಆಚೆಗೆ ಹೋಗಿ. ಡಿಕ್ರೀಸಿಂಗ್ ಅಂದರೆ ಒಳಗಡೆಗೆ ಬನ್ನಿ. ಸೊ ಇನ್ ದಿಸ್ ಕೇಸ್ ಇಯರ್ ಇಟ್ ಈಸ್ ಇನ್ಕ್ರೀಸಿಂಗ್ ಇನ್ ದ ಇಯರ್ ಆ್ಯಂಡ್ ಆಲ್ಸೋ ಇಯರ್ ಇಟ್ ಈಸ್ ಇನ್ಕ್ರೀಸಿಂಗ್. ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಎಟ್ ದಿಸ್ ಇಂಟರ್ವಲ್ಸ್. ಸೊ ಆ ಇಂಟರ್ವಲ್ನ ಐಡೆಂಟಿಫೈ ಮಾಡಿ ಬರ್ಕೊಳ್ಳಿ. ಅದೇ ಅಕಸ್ಮಾತ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಕೇಳಿದರೆ ಎಕ್ಸ್ ಬಿಲಾಂಗ್ಸ್ ಟು -2, 3 ಅಂತ ಬರಿಬೋದಾಗಿತ್ತು ನೀವು. ಸೊ ಅರ್ಥ ಆಯ್ತಾ ಇಲ್ವ ಇದು? ಇದನ್ನು ಬರೆಯೋದಕ್ಕೆ ಬಹಳ ಜನ ಹುಡುಗರು ಕಷ್ಟಪಡ್ತಾರೆ. ಆ ಕಾರಣಕ್ಕೆ ನಾನು ಇದೊಂದು ಟೆಕ್ನಿಕನ್ನು ಹೇಳ್ಕೊಟ್ಟಿದ್ದೀನಿ. ಈ ಟೆಕ್ನಿಕ್ ಯು ಕ್ಯಾನ್ ಫಾಲೋ ಇಟ್ ಈಸಿಲಿ. ಯು ಹ್ಯಾವ್ ಫೌಂಡ್ ದ ಇಂಟರ್ವಲ್ ವೇರ್ ದ ಫಂಕ್ಷನ್ ಎಫ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ನೋಡಿ, ಇದು ಲಾಜಿಕ್ ಅರ್ಥ ಆಯ್ತಾ ನೋಡ್ಕೊಳ್ಳಿ. ಇದರದ್ದು 2 ಕ್ವೆಶನ್ಸ್ ಇದೆ, 2 ಕ್ವೆಶನ್ಸ್ ಇದೆ. 2 ಕ್ವೆಶನ್ಸ್ನ ನೀವು ಸಾಲ್ವ್ ಮಾಡಿ. ಒಂದು ವರ್ಕ್ಡ್ ಎಕ್ಸಾಂಪಲು, ಇದು ಎಕ್ಸಸೈಸ್ ಪ್ರಾಬ್ಲಮ್. ಸೊ ಎಕ್ಸಸೈಸ್ ಪ್ರಾಬ್ಲಮ್ ನಾನು ಮಾಡಿದ್ದೀನಿ, ವರ್ಕ್ಡ್ ಎಕ್ಸಾಂಪಲ್ನ ನೀವು ಚೆಕ್ ಮಾಡ್ಕೊಳ್ಳಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಅಲ್ಲಿಗೆ ಆಲ್ಮೋಸ್ಟ್ ನಾವು ಇಲ್ಲೊಂದು ಕ್ವೆಶನ್ ಇದೆ. ಫೈಂಡ್ ದ ಪಾಯಿಂಟ್ ಅಟ್ ವಿಚ್. ಈ ಥರ ಎಲ್ಲ ಟೈಪ್ ಕ್ವೆಶನ್ಸು ಕವರ್ ಆಗ್ತಾ ಇದೆ. ನಾವು ಎಕ್ಸಾಮ್ ಕ್ವೆಶನ್ಸ್ ಮಾಡಿಬಿಟ್ರೆ ಎಲ್ಲ ಟೈಪ್ ಕ್ವೆಶನ್ಸು ಕವರ್ ಆಗುತ್ತೆ ನೋಡ್ಕೊಳ್ಳಿ. ಫೈಂಡ್ ದ ಪಾಯಿಂಟ್ ಅಟ್ ವಿಚ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಆಸ್ ಇಟ್ಸ್ ಸ್ಲೋಪ್ 2/3. ಸೊ ನೌ y root of 4x minus 3 minus 1. ಡಿಫ್ರೆನ್ಷಿಯೇಟ್ ಮಾಡಿ, dy/dx. ರೂಟ್ ಆಫ್ ಸಮಥಿಂಗ್ ಅಂದರೆ 1 divided by 2 times root of 4x minus 3. 4xನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. 4xನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 4 ಮಾತ್ರ ಆಚೆ ಬರುತ್ತೆ. 1ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಆಗುತ್ತೆ. ಸೊ ರೂಟ್ ಸಮಥಿಂಗ್, ಡಿಫ್ರೆನ್ಸ್ ರೂಟ್ ಆಫ್ ಸಮಥಿಂಗ್ ಅಂದರೆ ಏನು ಬರುತ್ತೆ ಯಾವಾಗಲೂ 1/2 times root of something ಇಂಟು d/dx ಆಫ್ ಸಮಥಿಂಗ್. ಸಮಥಿಂಗ್ ಜಾಗದಲ್ಲಿ ಏನಿದೆ 4x minus 3 ಇದೆ. ಸೊ ಲೆಟ್ ಅಸ್ ಕ್ಯಾನ್ಸಲ್ ದಿಸ್ 2. ಸ್ಲೋಪ್ ಅವರೇ ಕೊಟ್ಟಿದ್ದಾರೆ. ಸ್ಲೋಪ್ ಈಸ್ ಈಕ್ವಲ್ ಟು 2/3. ದಟ್ ಈಸ್ dy/dx ಈಸ್ ಈಕ್ವಲ್ ಟು 2/3. ಸೊ 2/3ನ ಹಾಕಿ, 2/3 ಇಲ್ಲೂ 2 ಡಿವೈಡೆಡ್ ಬೈ ರೂಟ್ ಆಫ್ 4x minus 3. 2 ಕ್ಯಾನ್ಸಲ್ ಆಯಿತು, ಕ್ರಾಸ್ ಮಲ್ಟಿಪ್ಲಿಕೇಶನ್. ರೂಟ್ 4x minus 3 is equal to 3. Squaring on both the sides. Squaring on both the sides. ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಜಾಗ ಇಲ್ಲ, ಸೊ ಆ ಕಾರಣಕ್ಕೆ ಇಲ್ಲಿ ಬರಿತೀವಿ. 4x minus 3 ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 3 3s 9 ಆಗುತ್ತೆ. 9ಗೆ ಈ -3 ಸೇರಿದ್ರೆ 12 ಆಗುತ್ತೆ. 4x is equal to 12. x is equal to 12 divided by 4, that is nothing but 3. The value of x is equal to 3. x is equal to 3 ಆದರೆ y is equal to ಏನು, ರೂಟ್ 4 ಇಂಟು 3 minus 3 minus 1. 4 3s 12, 12 minus 3 9. ಸ್ಕ್ವೇರ್ ರೂಟ್ ಆಫ್ 9 ಬಂದುಬಿಟ್ಟು 3 ಬರುತ್ತೆ. 3 minus 1, that is nothing but 2. The point is 3, x value 3, y value -2. ನಿಮಗೆ ಕೇಳಿದರೆ ಪಾಯಿಂಟು ಅಂದರೆ ಕರ್ವ್ ಕೊಟ್ಟಿದ್ದಾರೆ, ಎಕ್ಸ್ ವ್ಯಾಲ್ಯೂ 3, ವೈ ವ್ಯಾಲ್ಯೂ -2 ಅಂದರೆ ಇಲ್ಲೆಲ್ಲೋ ಪಾಯಿಂಟು. ಈ ಪಾಯಿಂಟ್ ಹತ್ರ ಈ ಕರ್ವ್ ಹೀಗೆ ಇರಬೇಕಂತೇನಿಲ್ಲ, ಈ ಕರ್ವ್ದು ಅದ್ರದ್ದು ಸ್ಲೋಪ್ ಬಂದ್ಬಿಟ್ಟು 2/3. ಪಾಯಿಂಟ್ ಬಂದ್ಬಿಟ್ಟು ಈ ಪಾಯಿಂಟ್ ಬಂದ್ಬಿಟ್ಟು 3, -2. ನೋಡಿ ಅರ್ಥ ಆಯ್ತಾ ನಿಮಗೆ? ಇದು ಗ್ರಾಫ್ ಎಲ್ಲ ಬೇಕಾಗಿಲ್ಲ, ಈ ಪಾಯಿಂಟ್ ತಿಳ್ಕೊಳ್ಳಿ. ಸ್ಲೋಪ್ ಆಫ್ ದ ಪಾಯಿಂಟ್, ಆ ಪಾಯಿಂಟ್ ಹತ್ರ ಟ್ಯಾಂಜೆಂಟ್ ಕೊಟ್ಟಿದ್ದಾರೆ. ಟ್ಯಾಂಜೆಂಟ್ದು ಸ್ಲೋಪ್ ಬಂದುಬಿಟ್ಟು ಅವ್ರು ಹೇಳಿದ್ದಾರೆ 2/3 ಅಂತ. ಆ 2/3 ಉಪಯೋಗಿಸಿದ್ರೆ dy/dx is equal to 2/3 ಅಂತ ತೊಗೊಳ್ಬೇಕಷ್ಟೇ. ಇದು
ಇಸ್ ಈಕ್ವಲ್ ಟು 2 ಅಂತ ಮಾಡಿ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂನ ಕಂಡುಹಿಡಿಬೇಕು. ನೋಡಿ ಅರ್ಥ ಆಯ್ತಾ? ಈ ಥರದೊಂದು ಕ್ವೆಶನ್ನು. ಸೊ ಇಲ್ಲಿ ರೂಟ್ ಡಿಫ್ರೆನ್ಸಿಯೇಷನ್ ಕರೆಕ್ಟಾಗಿ ಗೊತ್ತಿರಬೇಕು, ಮಿಸ್ ಮಾಡಿದ್ರೆ ಹೋಯ್ತು. ಫೈನ್, ನೆಕ್ಸ್ಟ್ ಕ್ವೆಶನ್ ಡಿಸ್ಕಸ್ ಮಾಡೋಣ. ಓಕೆ, ಫೈನ್ ದ ಇಂಟರ್ವಲ್ಸ್. ಈ ಕ್ವೆಶನ್ ನೀವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ, ಮಾಡಲ್ ಕ್ವೆಶನ್ ಪೇಪರಲ್ಲಿ ಕೇಳಿರುವಂಥದ್ದು. ಫೈನ್ ದ ಪಾಯಿಂಟ್ ಅಟ್ ವಿಚ್ ಈಗ ಜಸ್ಟ್ ಮಾಡಿರುವಂಥದ್ದು ಟ್ರೈ ಮಾಡಿ. ಮಾಡಲ್ ಕ್ವೆಶನ್ ಪೇಪರ್ 1 or 2ನಲ್ಲಿ ಕೇಳಿರುವಂಥ ಕ್ವೆಶನ್ನು. ಒಂದು ಕ್ವೆಶನ್ ನಾನು ಲಾಸ್ಟ್ ವಿಡಿಯೋ ಮಾಡುವಾಗ ಹೇಳಿದ್ದೆ, ಏನು ಅಂತಂದರೆ ಫೈಂಡ್ ಲೋಕಲ್ ಮ್ಯಾಕ್ಸಿಮಾ, ಒಂಚೂರು ಚೇಂಜ್ ಮಾಡ್ಕೊಳ್ಳೋ, ಲೋಕಲ್ ಮ್ಯಾಕ್ಸಿಮಾ ಆಫ್ ದ ಫಂಕ್ಷನ್ g of x is equal to x cube minus 3x. ಆದರೆ ನಿಮಗೆ ಮಾಡಲ್ ಕ್ವೆಶನ್ ಪೇಪರಲ್ಲಿ x square minus 3x 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಇದು ನಂದು ಲಾಸ್ಟ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇದು ಮಾಡಲ್ ಕ್ವೆಶನ್ ಪೇಪರ್ ಕೇಳಿದರೆ ಲೋಕಲ್ ಅಲ್ಲೊಂದು ಚೂರು ಮಿಸ್ಟೇಕ್ ಆಗಿದೆ, ಅಲ್ಲಿ ಎಕ್ಸ್ ಸ್ಕ್ವೇರ್ ಬಂದುಬಿಟ್ಟಿದೆ, ಬಟ್ ಅದು ಎಕ್ಸ್ ಕ್ಯೂಬ್. ಅದು ಏನು ಮಾಡಬೇಕು? ಲೋಕಲ್ ಮ್ಯಾಕ್ಸಿಮಮ್ ಕಂಡುಹಿಡಿಯೋಕೆ ಏನು ಮಾಡಬೇಕು? ಡಿಫ್ರೆನ್ಷಿಯೇಟ್ ಮಾಡಬೇಕು. 3x square minus 3 x cube ಡಿಫ್ರೆನ್ಷಿಯೇಟ್ 3x square ಈಕ್ವೇಟೆಡ್ ಟು 0. g dash of x is equal to 0 ಅಂತಾದರೆ 3x square minus 3 is equal to 0. 3x square is equal to 3. This implies that x is equal to cancel, 3 cancel ಆಗುತ್ತೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 1. ಸ್ಕ್ವೇರ್ ರೂಟ್ ಆಫ್ ಅಂದರೆ ಪ್ಲಸ್ ಆರ್ ಮೈನಸ್ 1 ಬರುತ್ತೆ. ಎಕ್ಸ್ ವ್ಯಾಲ್ಯೂ 1 ಬಂತು, ಮೈನಸ್ 1 ಬಂತು. ಸೊ g ಡಬಲ್ ಡ್ಯಾಶ್ ಆಫ್ x is equal to 6x. ಸೊ 6x ಅಂದಾಗ g ಡಬಲ್ ಡ್ಯಾಶ್ ಆಫ್ 1 ಹಾಕಿದ್ರೆ 6, ಇಟ್ ಈಸ್ ಪಾಸಿಟಿವ್, f is ಮಿನಿಮಮ್, ಅಥವಾ ಸಾರಿ g is ಮಿನಿಮಮ್ ವ್ಯಾಲ್ಯೂ at x is equal to 1, ಪಾಸಿಟಿವ್ 1. g ಡಬಲ್ ಡ್ಯಾಶ್ ಆಫ್ ಮೈನಸ್ 1 ಅಂತಂದರೆ ಮೈನಸ್ 6 ಬರುತ್ತೆ, ಲೆಸ್ ದೆನ್ 0. ಲೆಸ್ ದೆನ್ 0 ಬಂದರೆ ಕನ್ಕ್ಲೂಷನ್ ಈಸ್ g is ಮ್ಯಾಕ್ಸಿಮಮ್ at x is equal to ಮೈನಸ್ 1. ಅವ್ರು ಕೇಳಿರೋದು ಫೈಂಡ್ ದ ಲೋಕಲ್ ಮ್ಯಾಕ್ಸಿಮಾ. ಲೋಕಲ್ ಮ್ಯಾಕ್ಸಿಮಾ ಅಂತಂದಾಗ ಕೊಟ್ಟಿರೋ ಫಂಕ್ಷನ್ಗೆ ಮೈನಸ್ 1 ಹಾಕೋಣ. g ಆಫ್ ಮೈನಸ್ 1. ಸೊ ಮೈನಸ್ 1 ಕ್ಯೂಬ್ ಮೈನಸ್ 3 ಇಂಟು ಮೈನಸ್ 1, ಮೈನಸ್ ಪ್ಲಸ್ ಆಗುತ್ತೆ, ಇಲ್ಲಿ ಮೈನಸ್ 1 ಬರುತ್ತೆ. ಸೊ ದ ವ್ಯಾಲ್ಯೂ ಇಸ್ 2. ಸೊ ದ ಲೋಕಲ್ ಮ್ಯಾಕ್ಸಿಮಾ ಆಫ್ ದಿಸ್ ಪ್ರಾಬ್ಲಮ್ ಈಸ್ 2. x is g of x ಫಂಕ್ಷನ್ g of x 2 ಬರುತ್ತೆ ನೋಡಿ. 2ನ ನಾವು ಕಂಡುಹಿಡಿತೀವಿ. ಇನ್ನು ಸಿಂಪಲ್, ಇದು 2 ಮಾರ್ಕ್ಸ್ ಕೇಳಿರೋದು. 3 ಮಾರ್ಕ್ಸ್ ಕ್ವೆಶನ್ಗೆ ಇಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟರೆ ಒಳ್ಳೆಯದು. ಬಟ್ 2 ಮಾರ್ಕ್ಸ್ ಕೇಳಿದ್ರೆ ಏನು ಮಾಡ್ತೀರಾ? 2 ಮಾರ್ಕ್ಸ್ ಕೇಳಿದಾಗ ಏನು ಮಾಡ್ಬೋದು? ಸಿಂಪಲ್ಲಾಗಿ ನೀವು g ಡ್ಯಾಶ್ ಆಫ್ x ಈಸ್ ಈಕ್ವಲ್ ಟು 0 ಮಾಡ್ಕೊಳ್ಳಿ, ಆಯಿತಾ. ಎಕ್ಸ್ಗೆ 1 ಬಂತು, ಮೈನಸ್ 1 ಬಂತು. ಇವೆರಡು ಜಾಗದಲ್ಲಿ g ಆಫ್ x ವ್ಯಾಲ್ಯೂ ಕಂಡುಹಿಡೀರಿ. ಒಂದಕ್ಕೆ 2 ಬರುತ್ತೆ, ಇನ್ನೊಂದಕ್ಕೆ ಕಡಿಮೆ ನಂಬರ್ ಬರುತ್ತೆ. ಮೈನಸ್ 1 ಹಾಕಿದ್ರೆ ಮೈನಸ್ 1 ಹಾಕಿದ್ರೆ ವ್ಯಾಲ್ಯೂ 2 ಬರುತ್ತೆ, ಮೈನಸ್ 1 ಜಾಗದಲ್ಲಿ. ಎಕ್ಸ್ ಜಾಗದಲ್ಲಿ 1 ಹಾಕಿದ್ರೆ 1 ಮೈನಸ್ 2 ಬರುತ್ತೆ. ಸೊ ಆಬ್ವಿಯಸ್ಲಿ ಲೋಕಲ್ ಮ್ಯಾಕ್ಸಿಮಮ್ ಈಸ್ 2. ಸಿಂಪಲ್ಲಾಗಿ 2 ಮಾರ್ಕ್ಸಿಗೆ ಮಾಡಬೇಕು ಅಂತಂದರೆ ಡಿಫ್ರೆನ್ಷಿಯೇಟ್, ಈಕ್ವೇಟೆಡ್ ಟು 0, ಫೈಂಡ್ ದ ವ್ಯಾಲ್ಯೂ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಇನ್ ದ ಫಂಕ್ಷನ್. ಸೊ ಯಾವ್ದು ಮ್ಯಾಕ್ಸಿಮಮ್ ಇರುತ್ತೆ ದಟ್ ವಿ ಕಾಲ್ ಇಟ್ ಆಸ್ ಲೋಕಲ್ ಮ್ಯಾಕ್ಸಿಮಮ್. ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ನೀವು ಡಬಲ್ ಡಿಫ್ರೆನ್ಸಿಯೇಷನ್ ಮಾಡಲೇಬೇಡಿ 2 ಮಾರ್ಕ್ಸ್ಗಾದರೆ. 3 ಮಾರ್ಕ್ಸ್ಗಾದರೆ ಇಷ್ಟು ಎಕ್ಸ್ಪ್ಲನೇಷನ್ ಕೊಡೋದು ಅರ್ಥ ಇದೆ. 2 ಮಾರ್ಕ್ಸ್ಗೆ ಇಷ್ಟೊಂದು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಇದು 2 ಮಾರ್ಕ್ಸಲ್ಲಿ ಮಾಡಲ್ ಕ್ವೆಶನ್ ಪೇಪರಲ್ಲಿ ಕೇಳಿದ್ದಾರೆ, ಬೈ ಡಿಫಾಲ್ಟ್ ಆಗಿ ಬಂದಿರಬಹುದು. ಸೊ ನಿಮಗೆ ಇದು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದು ಎಕ್ಸಸೈಸ್ 6.5 ಎಕ್ಸಸೈಸ್ ಪ್ರಾಬ್ಲಮ್ಸಲ್ಲಿ ಇದೆ, ನೀವು ಚೆಕ್ ಮಾಡ್ಕೊಳ್ಳಿ. ಫೈನ್, ಇಲ್ಲಿ ತನಕ ಕೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ನಾನು ಇಷ್ಟು ಮಾಡಲ್ ಕ್ವೆಶನ್ ಪೇಪರಲ್ಲಿ ಕಂಪ್ಲೀಟ್ ಮಾಡಲ್ ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀನಿ, ಮತ್ತು ಎಕ್ಸಾಮ್ ಕ್ವೆಶನ್ಸನ್ನ ಸಾಲ್ವ್ ಮಾಡಿದ್ದೀನಿ. ಇದನ್ನು ಆಲ್ಮೋಸ್ಟ್ 3 ಮಾರ್ಕ್ಸ್ ಕ್ವೆಶನ್ನು ಮತ್ತು 2 ಮಾರ್ಕ್ಸ್ ಕ್ವೆಶನ್ನ ಕವರ್ ಆಗಿದೆ. ಈ ಕಾನ್ಸೆಪ್ಟ್, ಈ ವಿಡಿಯೋಸ್ನ ನೋಡಿ ಆದಷ್ಟು ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ. ಅಂದರೆ ಇದೇ ಟೈಪ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಳಿ. ಎಕ್ಸಾಮಲ್ಲೂ ಕೂಡ ಇದೇ ಟೈಪ್ ಕ್ವೆಶನ್ಸನ್ನು ಒಂಚೂರು ಚೇಂಜಸ್ ಆದರೂ ಕೂಡ ಕಾನ್ಸೆಪ್ಟು ಮತ್ತು ಇದೇ ಫಿಕ್ಸ್ ಆಗಿರುತ್ತೆ. ಆದ್ದರಿಂದ ದಿಸ್ ಶುಡ್ ಇಗ್ನೈಟ್ ಯು ಟು ಸಾಲ್ವ್ ಮೋರ್ ಪ್ರಾಬ್ಲಮ್ಸ್. ಡೋಂಟ್ ಗೆಟ್ ರೆಸ್ಟ್ರಿಕ್ಟ್ ಯುವರ್ ಸೆಲ್ಫ್ ಫಾರ್ ಓನ್ಲಿ ದಿಸ್ ಮಚ್. ನಾನು ಏನು ಮಾಡಿದ್ದೀನಿ ಅಷ್ಟಕ್ಕೆ ಮಾತ್ರ ರೆಸ್ಟ್ರಿಕ್ಟ್ ಆಗಬೇಡಿ. ದಿಸ್ ಶುಡ್ ಇಗ್ನೈಟ್ ಯು ಟು ಸಾಲ್ವ್ ಮೆನಿ ಮೋರ್ ಪ್ರಾಬ್ಲಮ್ಸ್ ಆಫ್ ಸೇಮ್ ನೇಚರ್. ಓಕೆ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ನಿಮ್ಮ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ಗೆ ಕಾಯ್ತೀನಿ. ಮತ್ತು ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ.